ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಕ್ಸ್ ಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪಾರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್ ಕಿಚನ್ ಪಾರ್ಟ್ನರ್, ಟಿಟಿಕೆ ಪ್ರೆಸ್ಟೀಜ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಒಂದೇ ಉಸಿರಲ್ಲಿ ಇವರು ನಮ್ಮ ಟೈಟಾನಿಕ್ ಹೀರೋಯಿನ್ ಅಂತ ನಮ್ಮ ಸ್ಯಾಂಡಲ್ವುಡ್ ಹೇಳುತ್ತೆ. ಇವರ ಮಾತನ್ನ ಪುನಃ ಕೇಳಬೇಕು ಅನ್ಸುತ್ತೆ. ಇವರ ಮುಗುಳು ನಗಗೆ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದೆ. ಇನ್ನೊಬ್ರು ನಮ್ಮ ಇಂಡಸ್ಟ್ರಿಯ ಹ್ಯಾಂಡ್ಸಮ್ ಹಂಕ್, ಬಹುಮುಖ ಪ್ರತಿಭೆ ಹಾಗೂ ಸ್ಟೈಲಿಶ್ ಸ್ಟಾರ್. ನೋಡಿ, ಹೆಂಡತಿ ಗಂಡನಿಗೆ ಹೃದಯ ಕೊಟ್ರೆ ಗಂಡ ಹೆಂಡತಿಗೆ ಪ್ಯಾರಿಸ್ ಪ್ರಣಯನೇ ತೋರಿಸಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ಇರುವಂತ ಕಪಲ್ ಅನು ಪ್ರಭಾಕರ್ ಮುಖರ್ಜಿ ಅವರು ಹಾಗೂ ರಘು ಮುಖರ್ಜಿ ಅವರು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ. Very happy and pleasure to receive you both. Thank you. Very happy to be here, Anand. Absolutely. ತುಂಬಾ ಖುಷಿ ಆಯ್ತು. Pleasure. Please ಬನ್ನಿ ಕೂತ್ಕೊಂಡು ಮಾತಾಡೋಣ ಪ್ಲೀಸ್. ಏನ್ ಅನ್ನಿಸ್ತು ಒಳಗಡೆ ಬರ್ತಾ ಇದ್ದಂಗೆ ಫಸ್ಟ್ ಟೈಮ್? ಏನ್ ಗೊತ್ತಾ, ನಮ್ ಕಲ್ಚರ್ ಅಲ್ಲಿ ಐ ಡೋಂಟ್ ನೋ, ಇಟ್ ಇಸ್ ಇನ್ನೂ ಬರ್ತಾ ಇದೆ. ಊಟ ಮಾತು ಒಟ್ಟಿಗೆ ಸೇರೋದು ಯಾವಾಗ. ಸೊ ತುಂಬಾ ಹೊರ ದೇಶದಲ್ಲೆಲ್ಲ ಅವ್ರ ಎಂಟರ್ಟೈನ್ಮೆಂಟ್ ರೂಮ್ ಇರುತ್ತಲ್ಲ, ಸೊ ಅವ್ರ ಕಿಚನ್ ಇಲ್ಲಿರುತ್ತೆ, ಟಿವಿ ಹೀಗೆ ಇರುತ್ತೆ. ದೇ ಹ್ಯಾವ್ ಅ ಬಿಗ್ ಕೌಚ್ ಎಲ್ಲ ಹಾಕೊಂಡು ಅಲ್ಲೇ ಅಡಿಗೆ ಮಾಡೋದು, ಇಲ್ಲೇನೋ ನೋಡ್ಕೊಂಡು ಮಾತಾಡ್ಕೊಂಡು ಫ್ಯಾಮಿಲಿ ಟೈಮ್ ಕಳೆಯೋದೇ ಹಾಗೆ. ಸೊ ದೇ ಡೋಂಟ್ ನಾರ್ಮಲಿ ಸ್ಪೆಂಡ್ ಟೈಮ್ ಇನ್ ದ ಲಿವಿಂಗ್ ರೂಮ್ ಅಂಡ್ ಆತರ ಎಲ್ಲ. ಇಟ್ ಫೀಲ್ಸ್ ಲೈಕ್ ದಟ್, ವೆರಿ ಪರ್ಸನಲ್. ಮನೇಲಿ ಯಾರು ಹೆಚ್ಚು ಸಮಯ ಕೊಡ್ತೀರಿ ಕಿಚನ್ಗೆ? ಇನ್ಯಾರು ಸಪೋರ್ಟಿಂಗ್ ಮಾಡ್ತೀರಾ ಅಥವಾ ಹೆಂಗೆ ನಿಮ್ಮಿಬ್ಬರಲ್ಲಿ ಇಂಟ್ರೆಸ್ಟಿಂಗ್ ಯಾರು? ನನ್ನ ಕಿಚನ್ ಒಳಗೆ ಬಿಡೋದೇ ಇಲ್ಲ. ಓಕೆ. ನಾನು ಏನು ಮನೇಲೆಲ್ಲ ಒಂದು ಅಷ್ಟು ದೋಸೆ ಇಡ್ಲಿ ಎಲ್ಲ ಬಿಸಿ ಬಿಸಿ ತಿನ್ಬೇಕು, ದೋಸೆ ಹಂಚಿಂದ ತಟ್ಟೆಗೆ ಬರಬೇಕು, ನಾವು ಟೇಬಲ್ ಅಲ್ಲಿ ಕೂತಿರ್ತೀವಿ. ಸೊ ನಾನು ಅದನ್ನ ಅನುಗೆ ಇಲ್ಲ ನೀನ್ ಕೂತ್ಕೋ ನಾನು ದೋಸೆ ಮಾಡ್ಕೊಡ್ತೀನಿ ಅಂದ್ರೆ ಒಪ್ಪೋದೇ ಇಲ್ಲ. ಏನಾಗತ್ತೆ ಗೊತ್ತಾ ಆನಂದ್, ನನಗೆ ಬಿಸಿ ಬಿಸಿ ಊಟ ಇಷ್ಟ. ಮುಂಚೆ ಹಾಗಿರ್ಲಿಲ್ಲ, ಈ ನಡುವೆ ಹಂಗ ಆಗ್ಬಿಡಿದೆ. ಏನೇ ಸ್ವಲ್ಪ ತಿಂದ್ರೂನು ಬಿಸಿಯಾಗೆ ಚೆನ್ನಾಗಿ ತಿನ್ಬೇಕು ಅನ್ನೋದು ನನ್ನ ಆಸೆ. ಬಟ್ ಏನ್ ಗೊತ್ತಾ, ಯಾಕೆ ಬಿಡಲ್ಲ ಅಂತ ಅಲ್ಲ, ಅವ್ರಿಗೆ ಕುಕಿಂಗ್ ಹಿ ಡಸಂಟ್ ಎಂಜಾಯ್ ಇಟ್ ಸೋ ಮಚ್. ಆ ಪ್ರೋಸೆಸ್ ಅವ್ರು ಎಂಜಾಯ್ ಮಾಡಲ್ಲ. ಅದೇ ನೀವು ಪ್ರೆಪ್ಪಿಂಗ್ ಇರತ್ತಲ್ಲ, ಕಟ್ ಮಾಡೋದು, ಕ್ಲೀನ್ ಮಾಡೋದು, ಇದ್ ಮಾಡೋದು, ಅದೆಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ, ದೋಸೆ ವಿಷಯ ಆಗಿರ್ಲಿ, ಈಗ ಮೀಸೆ ವಿಷಯಕ್ಕೆ ಬರೋಣ. ಇದು ಸಕ್ಕತ್ತಾಗಿದೆ ಲುಕ್ ಆಕ್ಚುಲಿ ನಿಮ್ಗೆ. ನನ್ಗೆ ಆಕ್ಚುಲಿ ಇಷ್ಟ ಆಯ್ತು. ಸಾಕಾಯ್ತು ನನ್ಗೆ. ಆ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡ್ದಾಗಿಂದ ಆ ಮೀಸೆ ಮೂತಿಯಿಂದ ಇಳ್ದೇ ಇಲ್ಲ ಕೆಳಗೆ. ನನ್ ಮಗಳಿಗೆ ನನ್ಗೆ ಸಾಕಾಯ್ತು. ನಾನ್ ಕಾಯ್ದೆ, ನನ್ ಯಾವುದೇ ಸಿನಿಮಾಗ ಇವಾಗ ಅವರು ಆಫರ್ಸ್ ಹೀಸ್ ಡೂಯಿಂಗ್ ಒಂದು 4-5 ಪ್ರಾಜೆಕ್ಟ್ಸ್ ಮಾಡ್ತಿರಲ್ಲ, ಅವ್ರ ಕತೆಗೆ ಬಂದಾಗ್ಲೇ ಫಸ್ಟ್ ಕ್ವೆಶ್ಚನ್, ಮೀಸೆ ಬೇಕಪ್ಪ ರೋಲ್ಗೆ? ಹೌದು ಮೇಡಮ್, ಮೀಸೆ. ಸರಿ ಹೋಗಿ, ಮತ್ತೆ ಕತೆನೂ ಕೇಳಲ್ಲ, ಏನು ನೀವೇ ಕೇಳ್ಕೊಳ್ಳಿ ಅಂತ ನಾನು ಬಿಟ್ಬಿಡೋದು. ಅವ್ರ ಪಾರ್ಟ್ನರ್ ಆಗಿ ಲೈಫ್ ಅಲ್ಲಿ ನನ್ನ ಪರ್ಸನಲ್ ವಿಷಯ ಮೀಸೆ ಬೇಡ. ಸೊ ಈಗ ನಮ್ಮಲ್ಲಿ ಫನ್ ಟಾಸ್ಕ್ ಇರುತ್ತಪ್ಪ, ತಮಾಷೆಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗುವ ಅದನ್ನ. ಯಾವ ತರ ಅಂತ ಅಂದ್ರೆ, ಈಗ ಕೆಲವು ಪಿಕ್ಚರ್ಸ್ ಬರುತ್ತೆ, ಅದಿಟ್ಕೊಂಡು ಹಾಡನ್ನ ಗೆಸ್ ಮಾಡ್ಬೇಕು. ಸರಿ, ಒಂದೇ ಒಂದ್ ಡೀಲು, ಕಟ್ ಮಾಡಂಗಿಲ್ಲ, ಹಿಂಗೆ ಕಂಟಿನ್ಯೂ ಮಾಡಿ. ಓಕೆ ಫೈನ್, ನೋಡೋಣ. ಹಂಗೆ ಹೌ ಮೆನಿ ಸಾಂಗ್ಸ್ ವಿಲ್ ಗೆಸ್? ಏನು ಗೆಸ್ ಮಾಡಲ್ಲ, ಯಾಕೆ ಕನ್ನಡಕ ಇಲ್ಲ. ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ನನಗೆ ಕಾಣುತ್ತೆ, ಅದಕ್ಕೆ ಹೇಳ್ತಾ ಇರೋದು ಕಟ್ ಮಾಡಂಗಿಲ್ಲ, ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಓಕೆ. ರೆಡಿ, ಲೆಟ್ಸ್ ಸೆಟ್ ಗೋ. ಕಾಳಿ ಕರೆಕ್ಟ್ ಆಗಿದೆ, ಬರ್ತಾ ಇದೀರಾ? ಕಾಳಿ ದೇವಿನಾ? ದೇವಿ ಅಲ್ಲ, ಕಾಳಿ. ಅಲ್ಲಿ ಏನ್ ಎಲಿಮೆಂಟ್ ಕಾಣ್ತಾ ಇದೆ ಮೇನ್ ಆಗಿ? ಕಾಳಿ ದೇವಿ. ಆಯ್ತು, ನೆಕ್ಸ್ಟ್ ಹೋಗಿ. ಕಾಳಿನ ದೇವಿನ ಅದ ಹೇಳ್ಬಿಡಿ. ಅದೆಲ್ಲ ನಾನು ಹೇಳಲ್ಲ. ದುರ್ಗಾ. ಈಗ ಆ ತರದ್ರ ಏನೇನ್ ಹಾಡಿದೆ ಹುಡುಕಿ? ಮಾರಿ ಕಣ್ಣು ಹೋರಿ ಮ್ಯಾಗೇನ ಸದ್ಯ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ. ಈಗ ಫಸ್ಟ್ ಗೊತ್ತಾಯ್ತಲ್ವಾ? ಓಕೆ, ನೆಕ್ಸ್ಟ್ ನವಿಲು. ಅದೇನದು ಎರಡನೇದು? ಹಳೆ ಹಾಡ ಹೊಸ ಹಾಡ? ಮೀಡಿಯಂ ಹಾಡ, ಏನ್ ತೊಂದ್ರೆ ಏನಿಲ್ಲ. ಓಕೆ, ನಾನು ಅದ್ರದ್ದೊಂದು ಸ್ಟೆಪ್ ಕ್ಲೂ ಕೊಡ್ತೀನಿ. ಅದ ಕೋಳಿ. ನಿಮ್ಮ ಕ್ಲೋಸ್ ಫ್ರೆಂಡ್ ಅವ್ರು ಸಿಕ್ಕಿದ್ರೆ ನೀವು ಹೆಂಗ್ ಬೈತಾರ ಗೊತ್ತಾ ಇವಾಗ, ನೀವು ಇದನ್ನ ಗೆಸ್ ಮಾಡಿಲ್ಲ ಅಂದ್ರೆ? ಓ ಗಿರಿಯಕ್ಕ, ನವಿಲೇನೋ ಕುಣಿಬೇಕು, ಹಾಡಬೇಕು. ನೋಡೋಣ. ಸದ್ಯ ಮರ್ಯಾದೆ ಉಳಿತು.
ನೆಕ್ಸ್ಟ್ ಚಿತ್ರ ವಿಚಿತ್ರ. ಹಾ ಇದು ತುಂಬಾ ಈಸಿ ಇದು. ಕತ್ಲಲ್ಲಿ ಕರಡಿಗೆ ಜಾಮೂನು. ಈಗ ಮುಂದಿನ ಚಿತ್ರ ವಿಚಿತ್ರ ನೋಡೋಣ. ಟೆಲಿಫೋನ್ ಗೆಳತಿ ನೋಡಿ ನಾಟ್ ಬ್ಯಾಡ್ ಸದ್ಯ. ಓಕೆ ಇದು ಸರಿಯಾದ ಉತ್ತರನಾ? ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಟೆಲಿಫೋನ್ ವೆಲ್ಕಮ್ ನೋಡಿ ತಕ್ಷಣ ಗೊತ್ತಾಗೋಯ್ತಲ್ಲ. ಕಿಂಗ್ಡಮ್ ಕಿಂಗ್ಡಮ್. ಎಸ್ ಲಾಸ್ಟ್ ತುಂಬಾ ಕಷ್ಟವಾಗಿರೋದು ಕೊಡಿ. ಏ ಬೇಡ ಬೇಡಪ್ಪ ಪ್ಲೀಸ್, ಈಸಿ. ಬಣ್ಣ ಬಣ್ಣದ ಲೋಕ ಅದ ಬಣ್ಣಿಸಲು ಶಿವನೇ ಬರಬೇಕಾ? ಓಕೆ ಅದಲ್ವಾ? Okay. ಅಲ್ಲ. ಏಯ್ ಹಾ ಈ ಭೂಮಿ ಬಣ್ಣದ ಬುಗುರಿ ಕೈಗೊಡಿ ಆ ಶಿವನೇ ಚಾಟಿ ಕಣೋ. ಓಕೆ ಸರಿಯಾದ ಉತ್ತರ ಬರ್ಲಿ. ಭೂಮಿ ಬಣ್ಣದ Fish. ಶಿವನೇ ಚಾಟಿ ಕಣೋ. ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್ ಫ್ಯಾಬುಲಸ್. ನನಗೆ ವಿಷ್ಣು ಸರ್ ಸಾಂಗ್ಸ್ ಅಲ್ಲಿ ತುಂಬಾ ಇಷ್ಟ. ಸೊ ರಘು ಈಗ ರಿಸಲ್ಟ್ ನೀವೇ ಹೇಳ್ಬೇಕು. ತುಂಬಾ ಪೆಥೆಟಿಕ್ ಆಗಿ ಸೋತಿದ್ದೀರಾ. ಅವ್ರು ಆಲ್ರೆಡಿ ಶಬಾಷ್ ಎಲ್ಲ ಅಂದ್ಬಿಟ್ರು, ಸೊ ನಾನೇ ಗೆದ್ದೆ ಅಂತ ಅರ್ಥ. ಈಗ ಏನ್ ಮಾಡೋಣ ಹಂಗಾರೆ, ಅಡಿಗೆಗೆ ಹೋಗ್ಬಿಡೋಣ. ಸೊ ವಿನ್ನರ್ ನೀವೇ ಆಗಿರೋದ್ರಿಂದ ನೀವೇ ಸ್ಟಾರ್ಟ್ ಮಾಡ್ಬಿಡ್ತೀರಾ? ಖಂಡಿತ, ಖಂಡಿತ. ಓಕೆ ಸೂಪರ್, ಬನ್ನಿ ನಮ್ಮ ಕಿಚನ್ಗೆ. ಏನ್ ಡಿಶ್ ಇವತ್ತು ನೀವು ಮಾಡ್ಕೊಡ್ತಾ ಇದೀರಿ ನಿಮ್ ಹಸ್ಬೆಂಡ್ಗೆ? ಐ ಮೇಕಿಂಗ್ ರಸಗುಲ್ಲ. ವಾವ್ ರಸಗುಲ್ಲ. ಸೊ ರಸಗುಲ್ಲ ಮಾಡೋದು ಏನು ಅಷ್ಟು ಕಾಂಪ್ಲಿಕೇಟೆಡ್ ಅಲ್ಲ. ಅದರ ಒಂದು ಹದ ಏನಿರುತ್ತೆ, ಹಾಲನ್ನ ಒಡೆದು ಏನು ಪನ್ನೀರ್ ಅಂತ ತಗೋತೀವಿ ಅದನ್ನ, ಸೊ ಅದರ ಹದ ಸರಿಗಿದ್ರೆ ಆರಾಮಾಗಿ ಮಾಡ್ಬೋದು. ಸೊ ಬೇಸಿಕಲಿ ಹಾಲು, ನೀರು, ಸಕ್ಕರೆ ಪಾಕಕ್ಕೆ, ಆ ಸಕ್ಕರೆಗೆ ಸ್ವಲ್ಪ ಪಾಕಕ್ಕೆ ರುಚಿ ಬರ್ಬೇಕು ಅಂತ ಏಲಕ್ಕಿ, ಆಮೇಲೆ ಕೇಸರಿ Okay. ಅಂಡ್ ಹಾಲು ಹೊಡಿಯಕ್ಕೆ ನಿಂಬೆ ಹಣ್ಣು. ಓ ಅದೇ ಅನ್ಕೊಂಡೆ ನಾನು, ಇದೇನ್ ರಸಗುಲ್ಲ ನಿಂಬೆ ಹಣ್ಣು ಏನ್ ಕ್ಯಾರೆಟ್ ಅಂದ್ರೆ ಅದು ಹೊಡಿಬೇಕಲ್ಲ, ಹಾಲು ಹೊಡಿಬೇಕಲ್ಲ. ಮತ್ತೆ ಈ ಸೊಳ್ಳೆ ಪರದೆ ಕ್ಯಾರೆಟ್ ಏನಾದ್ರು ಬೇಕಾ? ಅದು ಖಂಡಿತ ಬೇಕು. ಏನಕ್ಕಿದು? ಅದ್ರಲ್ಲೇ ನಾನು ಸೋಸೋದು ಇವಾಗ, ಬನ್ನಿ ಹೇಳ್ಕೊಡ್ತೀನಿ. ಹಾಗಾದ್ರೆ ನಾನು ಇದ್ರಲ್ಲಿ ಹಾಲು ಕಾಯಿಸ್ಕೊಂಡ್ಬಿಡ್ತೀನಿ. ಎಸ್ ಎಸ್ ಅಷ್ಟೇ ಆನಂದ್, ಇದಾಗ್ತಾ ಇದೆ. Okay. ಇನ್ ದ ಮೀನ್ ಟೈಮ್ ನಾನಿಲ್ಲಿ ನೀರ್ ಇಟ್ಕೊಂಡು ಪಾಕ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಎರಡು ಇವಾಗ ಬಾಯ್ಲ್ ಆಗೋ ಮ್ಯಾಟ್ರಿಗಳೇ ಅಲ್ವಾ? Yes, ಅಲ್ಲಿವರೆಗೂ ಅಷ್ಟೇ, ನಮ್ಗೆ ಅಷ್ಟೇ. ಟೈಮ್ ಇದೆ ತುಂಬಾ. Yes, yes. ಸೂಪರ್ ಡೀಲ್ ಹಂಗಾರೆ. ಓಕೆ ಇದು ಬಿಸಿಗೆ ಇಟ್ಟಿದ್ದೀನಿ ಆನಂದ್. Okay. ಸೊ ನಾನು ಅಂದಾಜಲ್ಲಿ ಹಾಕ್ತಾ ಇದೀನಿ. ಹಾ ಹಾ ಸೊ ನಾನು ಇವಾಗ ಈ ಒಂದ್ ಸಿರಪ್ಗೆ ಕೇಸರಿ ಹಾಕೋತಾ ಇದೀನಿ. ಕೇಸರಿ. ನಾರ್ಮಲಿ ನಿಮ್ಗೆ ಹೊರಗೆಲ್ಲ ನೋ ಒನ್ ವಿಲ್ ಡೂ ದಿಸ್. ಅಂಡ್ ಏಲಕ್ಕಿ ನಾರ್ಮಲಿ ಪುಡಿ ಮಾಡಿ ಹಾಕಲ್ಲ, ಪುಡಿ ಅದು ಬಾಯ್ಗೆ ಸಿಗತ್ತೆ ಅಂತ. ಒಂಥರ ಆಗ್ಬಿಡುತ್ತೆ. ಸೊ ಯಾ, ಸೊ ನಾನು ಸುಮ್ನೆ ಹಿಂಗ ಅದನ್ನ ಒಂಥರ ಪ್ರೆಸ್ ಮಾಡ್ಬಿಟ್ಟು ಓಕೆ ಅದ್ರಲ್ಲಿ ಹಾಕ್ಬಿಡ್ತೀನಿ. ಅದ್ ಬಾಯ್ಲ್ ಆಗ್ತಿದ್ದಂಗೆ ಏಲಕ್ಕಿ ಫ್ಲೇವರ್ ಆ ನೀರಿಗೆ ಬಂದ್ಬಿಡತ್ತೆ. ಓಕೆ ಓಕೆ. ಓಕೆ ನನಗೆ ನೀವು ಅಡಿಗೆ ಮಾಡೋದು ಒಂಥರ ಖುಷಿ ಆದ್ರೆ ಅದ್ ಯಾಕೆ ಮಾಡ್ತಾ ಇದಾರೆ ಅಂತ ಡೀಟೇಲಿಂಗ್ ನಿಮ್ದಿದೆ ಗೊತ್ತಾ, ಅದು ಬಹಳ ಮುಖ್ಯ. ಇಟ್ಸ್ ಆಲ್ರೆಡಿ ಟರ್ನಿಂಗ್ ಲೈಟ್ ಯೆಲ್ಲೋ. ಇಟ್ಸ್ ಟರ್ನಿಂಗ್. ಇದೊಂದ್ ಸ್ವಲ್ಪ ಬಾಯ್ಲ್ ಆಗ್ಲಿ. ಅಲ್ಲಿ ನೀರ್ ಬಾಯ್ಲ್ ಆಗ್ತಾ ಇದೆ, ಎಸ್ ಇಲ್ಲಿ ಹಾಲು ಉಕ್ಕಬೇಕು. ಎಸ್ ಇದೆರಡರ ಮಧ್ಯದಲ್ಲಿ ನಿಮ್ಮ ಪ್ರೀತಿ ಪರಸ್ಪರ ಯಾವಾಗ ಉಕ್ತು ಅಂತ ತಿಳ್ಕೊಳಕ್ಕೆ ನಮಗ್ ಬಹಳ ಕಾತರದಿಂದ ಇದೀವಿ ನಾವು. ಹೇಗೆ ಪ್ರೇಮ ಫಸ್ಟ್ ಪರಿಚಯ ಯಾವಾಗ ಆಗಿದ್ದು, ಹೇಗಾಯ್ತು? ನಾವ್ ಆಕ್ಚುಲಿ ಫಸ್ಟ್ ಮೀಟ್ ಮಾಡಿದೆ ಒಂದ್ ಶೋ ನಲ್ಲಿ ಆನಂದ್, ಅದ್ರಲ್ಲಿ ಇಬ್ರು ಜಡ್ಜಸ್ ಆಗಿದ್ವಿ. Okay. ಅವಾಗ್ಲೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ನಾನು I ನಾವು thought she was ಕೇಳಿ. Tiger Prabhakar sir's daughter. ಹೌದಾ? ಓಕೆ ಪ್ರಭಾಕರ್ ಅಂತ ಇತ್ತಲ್ಲ. ಓಕೆ ಓಕೆ. ಆಮೇಲೆ ಮೀಟ್ ಆಗ್ತೀರಿ, ಅಲ್ಲಿ ಪರಿಚಯ ಆಯ್ತು ಅಷ್ಟೇ. ಎಲ್ಲ ಒಟ್ಟಿಗೆ ಒಂದ್ ಶೋ ಮಾಡಿದ್ವಿ. ವಿಜಯ ರಾಘವೇಂದ್ರ, ನಾನು, ಇವರು ಜಡ್ಜಸ್ ಆಗಿದ್ವಿ. ನಮ್ ದಿಲೀಪ್ ರಾಜು ಮತ್ತೆ ಅನುಶ್ರೀ ಅವರು ಆಂಕರ್ಸ್ ಆಗಿದ್ರು. ಓಕೆ. ಸೊ ಹೈದರಾಬಾದ್ ಅಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಸೊ ಅವಾಗ ನಿಮ್ಗೆ ಗೊತ್ತಲ್ಲ, ಒಂದ್ ಸಿನಿಮಾ ಅಂದ್ರೆ ಸಖತ್ ಎಂಜಾಯ್ ಮಾಡ್ತೀವಿ, ಹೌದು. ಮೀಟ್ ಮಾಡೋಣ ಹಂಗೆ ಹಿಂಗೆ ಅಂತೆಲ್ಲ ಪ್ಲಾನ್ಸ್ ಆಗತ್ತೆ. ಹೈದರಾಬಾದ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. 5 ಜನ ಯಾವಾಗ್ಲೂ ಒಟ್ಟಿಗೆ ಇರ್ತಾ ಇದ್ವಿ. Okay. ವಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಟುಗೆದರ್. ಆ ಶೋ ಮುಗಿಯೋ ಅಷ್ಟರಲ್ಲಿ ಅದಾದ್ಮೇಲೆ ಒಂದ್ ಸರಿನೂ ಮೀಟ್ ಮಾಡಿಲ್ಲ 5 ಜನ ಒಟ್ಟಿಗೆ. ಬಟ್ ಇಲ್ಲಿ ಏನ್ ಗೊತ್ತಾ ಮಜಾ, ನೀವ್ ಹೇಳಿದ ತಕ್ಷಣ ನನಗೆ ಕನೆಕ್ಟ್ ಆಗಿದ್ದು ವಿಜಿ, ಅನುಶ್ರೀ, ದಿಲೀಪ್ ರಾಜು Yes. ಎಲ್ಲರೂ ನಮ್ ಜಿ ಕುಟುಂಬದವ್ರೇನೆ. ಎಕ್ಸಾಕ್ಟ್ಲಿ. ಒಬ್ರು ಹಿಟ್ಲರ್ ಆಗಿದ್ದಾರೆ, ಒಬ್ರು ಹಾಗೆ ಜಡ್ಜ್ ಆಗಿದ್ದಾರೆ, ಒಬ್ರು Yes. ಆಂಕರ್ ಆಗಿದ್ದಾರೆ. Yes. ಈಗ ಅವ್ರನ್ನ ಕರ್ಸ್ಬಿಡೋಣ ಹಂಗಾದ್ರೆ. ಓಕೆ ಸರಿ, ಬರ್ಲಿ ಹಾಗಾದ್ರೆ ವಿಜಯ ರಾಘವೇಂದ್ರ ಅವರು ಅಂಡ್ ದಿಲೀಪ್ ರಾಜ್ ಅವರು ಅಂಡ್ ಅನುಶ್ರೀ ಅವರು. ಹಾಯ್ ಅನು, ಹಾಯ್ ರಘು, ಹಾಯ್ ಆನಂದ್ ಸರ್. ನಮಸ್ಕಾರ ಇಬ್ರಿಗೂನು. ಅನು ಮತ್ತೆ ರಘು ಮುಖರ್ಜಿ ಅವರೇ ನಮಸ್ಕಾರ. ಒಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಿರ್ತೀವಿ ನಾವು ಹೈದರಾಬಾದ್ ಅಲ್ಲಿ. ನನ್ನ ಜೀವನದ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಕಾರ್ಯಕ್ರಮ. ಅನುಶ್ರೀ ನಾನು ಹೋಸ್ಟ್ ಮಾಡ್ತಾ ಇದ್ವಿ, ಇವ್ರುಗಳು ಜಡ್ಜ್ ಆಗಿದ್ರು. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ಹೇಳ್ಕೊಳಕ್ಕೆ 3-4 ಕ್ಯಾರವನ್ ಇರ್ತಾ ಇತ್ತು. ಆದ್ರೆ ನಾವೆಲ್ಲರೂ ಒಂದೇ ಕ್ಯಾರವನ್ ಅಲ್ಲಿ ಬಿದ್ದು ಸಾಯ್ತಾ ಇದ್ವಿ.
ಮಾಡ್ತೀವಿ. ಬೆಳಿಗ್ಗೆ ಬಂದು ಶೂಟಿಂಗ್ ಶುರು ಆಗ್ಬಿಟ್ರೆ ಒಂದು ಕಾಫಿ ಕುಡಿಯೋಕ್ ಬಂದ್ರು 5 ಜನ ಒಟ್ಟಿಗೆ ಕ್ಯಾರಿನಲ್ಲಿ ಇರ್ತಾ ಇದ್ವಿ. ನಾವು ಮಾಡಿರುವಂತ ಎಂಜಾಯ್ಮೆಂಟ್ ಬಹುಶಃ ಯಾವ ಶೋಲು ನಾವು ಮಾಡಿಲ್ಲ. ಎಸ್ಪೆಷಲಿ ನಮ್ಮ ರಘು ಮುಖರ್ಜಿ ಅವರು ಬಂದಾಗ ಫುಲ್ ಹಾಲಿವುಡ್ ತರ ಹಾಯ್ ಹಲೋ ಅಂತ ಬಂದ್ರು. ನಾವು ಯಾರ ಇಂಗ್ಲಿಷ್ ಅವರಪ್ಪ ಅಂತ ಹೇಳ್ಬಿಟ್ಟು ಜಸ್ಟ್ ಬೆಳಗ್ಗೆ ಅಷ್ಟೇ ಹಾಯ್ ಹಲೋ ಅಂದಿದ್ದು. ರಾತ್ರಿ ಅಷ್ಟೊತ್ತಿಗೆ ಕಂಪ್ಲೀಟ್ KR ಮಾರ್ಕೆಟ್ ಲೋಕಲ್ ಭಾಷೆಯಲ್ಲಿ ಮಿಸ್ಟರ್ ರಘು ಮುಖರ್ಜಿ ಅವರು ಮಾತಾಡಕ್ ಶುರು ಮಾಡಿದ್ರು. ಒಂದು ಚಿಕ್ಕದೊಂದು ಇನ್ಸಿಡೆಂಟ್ ಹೇಳ್ತೀನಿ. ಮಧ್ಯರಾತ್ರಿ ರಾತ್ರಿ ಅದು ಒಂದು ದೊಡ್ಡ ಸ್ಟುಡಿಯೋ, ಓಕೆನಾ, ಆ ಕಡೆ ಎಲ್ಲ ಸ್ವಲ್ಪ ಗುಡ್ಡ ಆ ತರ ಎಲ್ಲ ಇದೆ. ಸುಮ್ನೆ ನಾವೆಲ್ಲ ಕತ್ಲಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿನೋ ರೈಟ್ ಸೈಡ್ ಅಲ್ಲಿ ಫುಲ್ ಸೌಂಡ್, ಇವೆಲ್ಲ ಪೊದೆಗಳೆಲ್ಲ ಅಲ್ಲಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಹೋದವನು ಇದ್ದಕ್ಕಿದ್ದಂಗೆ ಅಯ್ಯೋ ಅಂತ ಕೇಳ್ಕೊಂಡು ಹೋದ್ಕೊಂಡು ಯಾರು ಹೋಗ್ಬಿಡ್ರಿ ಅಂತ ಹೇಳ್ತಾನೆ. ನಮ್ಗೆ ಏನಾಯ್ತು ಇದಕ್ಕಿದ ಮೆಟ್ಲು ಹಿಡ್ಕೊಂಡು ಓಡ್ತಾ ಇದ್ರೆ ಏನಾಯ್ತು ಅಂದ್ರೆ ಡೆಡ್ ಬಾಡಿ ಓಡೋಗ್ತಾ ಇದ್ರೆ ಮ್ಯಾನೇಜರ್ ಫೋನ್ ಮಾಡಿ ಯಾರು ಹೋಗಿರೋ ತರ ನಾವು ಗಾಬ್ರಿ ಹೆಂಗ್ ಓಡಿದೀವಿ ಅಂತಂದ್ರೆ, ರಘು ಮತ್ತೆ ರಾಘುಲ ಇಲ್ಲ ಮಗ ಏನೋ ಮರ್ಡರ್ ಆಗ್ಬಿಟ್ಟಿದೆ ಅಂತ. ನಾನು ಮರ್ಡರ್, ಅಯ್ಯೋ ಪೊಲೀಸ್ ಬರ್ತಾರೆ, ನಾವೇನ್ ಹೇಳ್ಬೇಕು, ಸಾಕ್ಷಿ ಹೇಳ್ಬೇಕು, ಆ ಲೆವೆಲ್ ಗಾಬರಿ ಆಗ್ಬಿಟ್ಟಿದ್ವಿ ನಾವು. ಎಲ್ಲಾರು ಹೋಗ್ಬಿಟ್ಟು ಇಲ್ಲ ಇದನ್ನ ನಾವೇನೋ ಒಂದ್ ಮಾಡ್ಲೇಬೇಕು ಅಂತ ಹೇಳಿ ಆಮೇಲೆ ಹೆಂಗೋ ಧೈರ್ಯ ತಗೊಂಡು ಹತ್ರ ಹೋಗಿ ನೋಡಿ, ಅಲೋ ಯಾರಲ್ಲಿ ಅಂತ ರಘು ಗೊತ್ತಲ್ಲ ಬೇಸ್ವದಲ್ಲ, ಅಲೋ ಯಾರಲ್ಲಿ ಅಂತೆಲ್ಲ ಕೇಳ್ಬೇಕಾರೆ ಅಲ್ಲಿಂದ ಒಂದು ವಾಯ್ಸ್ ಬರುತ್ತೆ, ಕೋಚ್ನೆ ಟಾಯ್ಲೆಟ್ ಅಂತ ಹೇಳಿ. ಆವತ್ತು ನಕ್ಕಿದೀವಿ. ಅದು ಆಕ್ಚುಲಿ ಅಪ್ಪಿಲ್ಲು ಹಿಲ್ ತರ ಇರೋ ಸ್ಟುಡಿಯೋ. ಅಲ್ಲಿಂದ ನಾವು ನಕ್ಕೊಂಡು ಉರುಳ್ಕೊಂಡ್ ಬಂದ್ವಿ ಅಂತ ಹೇಳಿದ್ರು ತಪ್ಪಾಗಲ್ಲ ಸ್ಟುಡಿಯೋಗೆ. ಇದು ಕೋಚ್ನೆ ಟಾಯ್ಲೆಟ್ ಇದೆಯಲ್ಲ, ಇದು ನಮ್ಮ ಎಲ್ಲರ ಫೇವ್ರೆಟ್ ಇನ್ಸಿಡೆಂಟ್. ನಮ್ಮ ಇಡೀ ಜೀವಮಾನ ನಾವು ಮರೆಯಕ್ಕೆ ಆಗದಿರೋಂತ ಒಂದು ಇನ್ಸಿಡೆಂಟ್. ಸೊ ದಟ್ ವಾಸ್ ಅ ವಂಡರ್ಫುಲ್ ಪೀರಿಯಡ್. ಇದಿಷ್ಟೆಲ್ಲ ನಾವು ಜೊತೆಲೇ ಇದ್ರು ನಮಗೆ ಗೊತ್ತಿಲ್ಲದೆ ಸೀಕ್ರೆಟ್ ಆಗಿ ಅವರಿಬ್ರಲ್ಲಿ ಅದೇನೋ ಒಂದು ಲವ್ ಆಗಿ ಕೆಮಿಸ್ಟ್ರಿ ಆಗಿ ಆಮೇಲೆ ಮದುವೆನೂ ಆದ್ರು. ವಿ ಆರ್ ರಿಯಲಿ ಹ್ಯಾಪಿ ಫಾರ್ ದೆಮ್. ಯಾಕೆ ದೇ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಕಪಲ್ ಅಂತ ಅಂದ್ರೆ, ಅವರಿಬ್ಬರಲ್ಲಿರೋ ಪ್ರೀತಿಗಿಂತ ಜಾಸ್ತಿ ನಾನು ನೋಡಿರೋದು ಅವರೊಬ್ರ ಬಗ್ಗೆ ಒಬ್ರು ಇಟ್ಟಿರುವಂತಹ ಗೌರವ. ಇದರ ಜೊತೆಗೆ ರಘು ಅಂಡ್ ಅನು ಮಗು ತುಂಬಾ ಮುದ್ದಾಗಿದೆ. ತುಂಬಾನೇ ಖುಷಿ ಆಗುತ್ತೆ ನನಗೆ. ಅಂಡ್ ಮೋರ್ ಓವರ್ ಈ ಕಪಲ್ಸ್ ಕಿಚನ್ ಗೆ ಬರುವಂತ ಎಲ್ಲ ಕಪಲ್ಸ್ ಕೂಡ ಜೀವನದ ಉದ್ದಕ್ಕೂ ಜೀವನ ಪರ್ಯಂತ ಖುಷಿಯಾಗಿ ನೆಮ್ಮದಿಯಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಲಾಟ್ಸ್ ಆಫ್ ಲವ್ ಟು ರಘು ಅಂಡ್ ಅನು ಫ್ರಮ್ ಅನು. Wow, so sweet. Very sweet. ಸೀರಿಯಸ್ಲಿ ಏನದು ಸ್ಟೋರಿ ಅದು? ಇವರು ದಿಲೀಪ್ ಮುಂದೆ ಇದ್ರು, ಆನಂದ್, ನಾನು ಅನು ರಾಗ ಹಿಂದೆ ಇದ್ವಿ. ರಾಗಂಗೂ ಸ್ವಲ್ಪ ಭಯ, ನಿಮಗೆ ಗೊತ್ತಿದೆ, ಕತ್ಲೆ ಎಲ್ಲ ಸ್ವಲ್ಪ ಭಯ ಹಂಗೆ. ಸೊ ನಾವು 3 ಜನ ಹಿಂದೆ ಇದ್ದೀವಿ, ಇವ್ರಿಬ್ರು ಆಮೇಲೆ ಹೇ ಬಾಡಿ ಇದೆ ನೋಡು ಎಂತ ಭಯ ಅಂದ್ರೆ 1 ಸೆಕೆಂಡ್ ಕ್ಯಾಶುಯಲ್ ಆಗಿ ನಿಂತ್ಕೊಂಡು ಹಿಂಗ್ ನೋಡ್ಬಿಟ್ಟು ಅಲ್ಲಿ ನೋಡ್ರೆ ಯಾವನೋ ಆವಾಗ ಇವ್ರು ವಾವು ಅಂತೆಲ್ಲ ಮಾಡಕ್ ಗಲಾಟೆ ಸ್ಟಾರ್ಟ್ ಮಾಡಿದಾಗ ತಕ್ಷಣ ಅಲ್ಲೊಂದು ವಾಯ್ಸ್, ಏ ಕುಚ್ನೆ ಟಾಯ್ಲೆಟ್. ಇವಾಗ ಇದು ಉಕ್ತಾ ಇರೋ ಹಾಲ್ಗೆ ಉಕ್ಲಿ, ಇವಾಗ ಅಲ್ಲಿ ಬಿಟ್ಬಿಡೋಣ. ಉಕ್ಕಕ್ ಬಂದು ನಾನು ಸಣ್ಣ ಮಾಡಿದೀನಿ. ಐ ಆಮ್ ಜಸ್ಟ್ ಗೋನಾ ಪುಟ್ ಸಮ್ ಲೈಮ್ ಜ್ಯೂಸ್. ಅದು ಹಾಲ್ ಒಡಿಬೇಕು ಇವಾಗ ನಂಗೆ. ನಾರ್ಮಲಿ ಇದಕ್ಕೆ ಆನಂದ್ ಸ್ವಲ್ಪ ಕೆನೆ ಜಾಸ್ತಿ ಬರುವಂತ ಹಾಲು, ಫ್ಯಾಟ್ ಜಾಸ್ತಿ ಇರುವಂತ ಹಾಲು ತಗೊಂಡ್ರೆ ತುಂಬಾ ಚೆನ್ನಾಗುತ್ತೆ ರಸಗುಲ್ಲ. ಇಟ್ಸ್ ಫುಲ್ ಒಡೆದಿದೆ. ಸೊ ಈಗ ನನ್ಗೆ ಐ ನೀಡ್ ದ ಮಿಲ್ಕ್ ಪಾರ್ಟ್, ಒಡೆದಿರೋ ಪಾರ್ಟ್ ಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಒಂದ್ ಬಟ್ಟೆ ಇದ್ರೆ ಹೆಲ್ಪ್ ಆಗತ್ತೆ. ಓಕೆ, ಸೊ ನೀವು ಕೇಳಿದಂತ ಕ್ಲಾತ್ ಇಲ್ಲೇ ಇದೆ. ಎಸ್, ಏನಾ? ಥ್ಯಾಂಕ್ ಯು. ಓಕೆ, ಸೊ ಯು ಜಸ್ಟ್ ಡೂ ದಿಸ್. ಓಹೋ, ಓಕೆ 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 ಓಕೆ. ಆನಂದ್, ಈಗ ನಾರ್ಮಲಿ ನಾವ್ ಲೈಮ್ ಹಾಕಿರೋದ್ರಿಂದ ಇದೊಂದ್ ಸ್ವಲ್ಪ ಇಂಪಾರ್ಟೆಂಟ್ ಸ್ಟೆಪ್ ಆಗತ್ತೆ. ವೇರ್ ಐ ವಿಲ್ ವಾಶ್ ದ ಪನೀರ್. ಯು ನಾರ್ಮಲಿ ಡೂ ಇಟ್ ಅಂಡರ್ ರನ್ನಿಂಗ್ ವಾಟರ್. ಆ ಪನೀರ್ನ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಬಿಕಾಸ್ ತುಂಬಾ ಲೈಮ್ ಹಾಕಿದ್ವಲ್ಲ, ಆ ಹುಳಿ ಟೇಸ್ಟ್ ಹೋಗ್ಬೇಕು ಅಂತ. ಓಕೆ, ಈಗ ಜಸ್ಟ್ ಇದನ್ನ ಇವಾಗ ಕಟ್ಟಿ ಸ್ವಲ್ಪ ಹೊತ್ತು ಇಡ್ಬೇಕು. ನಾನು ಸೇ ಅಬೌಟ್ ನಾನ್ ಮನೆಯಲ್ಲಿ ನಾರ್ಮಲಿ 120 ಮಿನಿಟ್ಸ್ ಇಂದ ಹಾಫ್ ಅನ್ ಅವರ್ ಇಡ್ತೀನಿ ಅಷ್ಟೇ. ಓಕೆನಾ? ಇದ್ರ ಮೇಲೆ ಒಂದ್ ಕಲ್ಲು ಇಡ್ಬೇಕು. ನಾವು ನಾರ್ಮಲಿ ಕಲ್ಲು ಇಟ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಜಸ್ಟ್ ಕೀಪ್ ಅ ಸ್ಟೋನ್ ಸೊ ದಟ್ ಆ ನೀರ್ ಇಳಿಲಿ ಅಂತ. ಖಂಡಿತ ನೀರ್ ಇಳಿತಾ ಇರುತ್ತೆ. ಅಷ್ಟರೊಳಗೆ ನಾವು ಒಂದು ಶಾರ್ಟ್ ಬ್ರೇಕ್ ತಗೊಂಡ್ಬಂದ್ಬೇಡ. ಇವತ್ತು ಇಲ್ಲಿ ರಸಗುಲ್ಲ ರೆಡಿ ಆಗ್ತಾ ಇದೆ, ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ. ಅದೇ ನಾ ಹೇಳಿದ್ನಲ್ಲ, ಇದು ತುಂಬಾ ಹೊತ್ತು ಇಡಬಾರ್ದು ಆನಂದ್. ದಟ್ಸ್ ದ ಟ್ರಿಕ್. ನಾವ್ ಎಷ್ಟು ನಾದ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಬಿ ರಿಯಲಿ ಸಾಫ್ಟ್. ಅಂಡ್ ನಾವ್ ಅದನ್ನ ಸಾಫ್ಟ್ ಮಾಡಿದಷ್ಟು ನಮ್ ರಸಗುಲ್ಲ ಚೆನ್ನಾಗಿ ಬರುತ್ತೆ. ಸೊ ನನಗೆ ಈಗ ಆ ಸ್ಟೋರಿ ಕಹಾನಿ ಈಗ ಮುಂದಕ್ಕೆ ತಗೊಂಡೋಗೋಣ. ಸೊ ಶೋಲ್ ಸಿಕ್ಕರಿ, ನೀ ಪರಿಚಯ ಆಯ್ತು, ಜೋಕ್ ಆಯ್ತು, ಬಟ್ ಊಟಕ್ಕೆ ಕರೆದ್ರೆ ಬರ್ತಾ ಇಲ್ಲ. ಆಮೇಲೆ ಫಸ್ಟ್
ಫಸ್ಟ್ ಟೈಮ್ ಐ ಕಾಲ್ಡ್ ಹಿಮ್ ಹೋಮ್. ದೀಪಾವಳಿಗೆ ಮನೆಗೆ ಕರ್ದೆ. ಓಕೆ. ಸೊ ಹಿ ಕೇಮ್ ಹೋಮ್ ನಮ್ ತಾಯಿ ಮನೆಗೆ. ಐ ಥಿಂಕ್ ವೆನ್ ವಾಸ್ 2015 ದೀಪಾವಳಿ ಅನ್ಸುತ್ತೆ. ಜಸ್ಟ್ ಮಂತ್ಸ್ ಅದಾದ್ಮೇಲೆ 2016 ಅಲ್ಲಿ ನಾವು ಮದ್ವೆ ಆಗಿದ್ದು. ಮದ್ವೆ ಬಗ್ಗೆ ನಿಜವಾಗ್ಲೂ ಇಬ್ರು ಯೋಚನೆ ಮಾಡ್ಲಿಲ್ಲ. ಅಮ್ಮಂದ್ರೆ ಸಜೆಸ್ಟ್ ಮಾಡಿದ್ದು ಮದ್ವೆ ಆಗ್ಬಾರ್ದಾ ಅಂತ. ಗುಡ್ ಗುಡ್. ಯು ಕ್ಯಾನ್ ಟೆಲ್ ದಟ್. ಏನಿಲ್ಲ, ಅದು ದೇ ಸೆಡ್ ವೈ ಡೋಂಟ್ ಯು ಥಿಂಕ್ ಇಷ್ಟ ದಿನ ಹೀಗೆ ವೈ ವುಡ್ ಯು ಸ್ಟೇ ಲೈಕ್ ದಿಸ್. ನನಗಂತೂ ಒಂಥರ ನಾನು 19 ವಯಸ್ಸಲ್ಲೇ ಅಪ್ಪನ ಕಳ್ಕೊಂಡಿದ್ದು. ಅದೆಲ್ಲ ಇಟ್ಕೊಂಡು ಒಂದಿನ ಅಮ್ಮ ಸ್ಟಾರ್ಟೆಡ್ ಟಾಕಿಂಗ್ ಟು ಮೀ. ಥಿಂಕ್ ಅಬೌಟ್ ಇಟ್. ನನಗೆ ಚಿಕ್ಕವನಿಂದ ತಂದೆ ಆಮೇಲೆ ತಾಯಿ ದೇ ಹ್ಯಾಡ್ ಅ ವೆರಿ ಸ್ಪೆಷಲ್ ರಿಲೇಶನ್ಶಿಪ್. ಸೊ ಅಮ್ಮ ಆಲ್ವೇಸ್ ನ್ಯೂ ದಟ್ ಅಂಡ್ ಶಿ ಸೆಡ್ ನೋಡು, ಯೋಚನೆ ಮಾಡು, ಡೋಂಟ್ ಥಿಂಕ್ ಅಬೌಟ್ ನಾವು 10 ವರ್ಷ 15 ವರ್ಷ 20 ವರ್ಷ ಆದ್ಮೇಲೆ ಯೋಚನೆ ಮಾಡು. ಅದು ಅನುಭವ ಲೈಫ್ ಅಲ್ಲಿ ಮಾತಾಡ್ಸೋದನ್ನೆಲ್ಲ. ಯು ಹ್ಯಾಡ್ ಯುವರ್ ಎಕ್ಸ್ಪೀರಿಯನ್ಸಸ್. ಅನುಗ್ ಅವ್ರ ಎಕ್ಸ್ಪೀರಿಯನ್ಸ್ ಆಗಿದೆ. ಮೇ ಬಿ ನೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಬೆಟರ್. ಆ ತರ ಇಟ್ ಸ್ಟಾರ್ಟೆಡ್ ಅಂಡ್ ಐ ಸೆಡ್ ನೋ, ಮ್ಯಾರೇಜ್ ನಾನಾಗಲ್ಲ. And I don't know, maybe couple of months later, ಬೆಳಗ್ಗೆ ಎದ್ದೆ, I picked up the phone. Hi, Anu, ಏನ್ ಮಾಡ್ತಾ ಇದೀಯಾ? No, I'm doing this. Okay, listen. Okay, married. Okay, listen. ಅಷ್ಟೇ ಹೇಳಿ. ಓಕೆ, ಮದ್ವೆ ಆಗೋಣ ಅಂದ್ರು ಅಷ್ಟೇ. ಬಿಕಾಸ್ ಅವಾಗ ಏನಾಯ್ತು, ಈ ಮದ್ವೆ ವಿಷಯ ಬಂದಾಗ ಈ ತರ 1-2 ಡೇಟ್ ಇದೆ, ನಾವು ಜಾತಕ ಎಲ್ಲ ವಿ ಡಿಡ್ಂಟ್ ವಾಂಟ್ ಟು ಸಿ ಅಂಡ್ ಯುನೋ ಇಷ್ಟಪಟ್ರೆ ಮುಗೀತು ಅಲ್ಲಿಗೆ. ಇನ್ನೇನ್ ಜಾತಕ ನೋಡೋದು, ಏನ್ ಮಾಡೋದು ಅನ್ನೋ ತರ. ಇವರು ಒಂದೇ ಸರಿ ಇಲ್ಲಾನೇ ಅಂದ್ಬಿಟ್ರು. ಈ ಸೆಡ್ ನೋ. ಸೊ ಅದಾದ್ಮೇಲೆ ಮೇ ಬಿ ಮಾರ್ಚ್ 29-30 ಹಂಗೆ ಫೋನ್ ಮಾಡಿ ಈ ಮಾತು ಹೇಳಿದ್ದು. ನನಗೆ ಮೈನ್ ಟೆನ್ಷನ್ ಏನಿರ್ಬೋದು ಆನಂದ್? ಸೀರೆ ತಗೊಂಡ್ ಬ್ಲೌಸ್ ಯಾರು ಹೊಲ್ಕೊಡ್ತಾರೆ 25? ಅದನ್ನೇ ಮತ್ತೆ ಈಗ ಮದುವೆಗೆ ಅಂದ್ರೆ ಏನೋ ಒಂದು ಸ್ಪೆಷಲ್ ಆಗಿ ಅಟ್ಲೀಸ್ಟ್ ಔಟ್ಫಿಟ್ ಆರು ಒಂದು ಪ್ಲಾನ್ ಅಲ್ಲಿ ಇರ್ಬೇಕಲ್ಲ. ಈ ಮಾತು ಬಂದಾಗ ಶಿ ವಾಸ್ ವೆರಿ ಶಾಕ್ಡ್ ಅಂಡ್ ದೆನ್ ಶಿ ಸೆಡ್ ಓಕೆ ಲೆಟ್ ಮಿ ಟಾಕ್ ಟು ಅಮ್ಮ ಒನ್ಸ್ ಅಂದ್ರು. ಸೊ ವಿ ಡಿಸೈಡೆಡ್ ಮದುವೆ ಆಗ್ತೀವಿ ಅಂತ. ಫಸ್ಟ್ ನಾನು ಹೋಗಿ ಚೆಕ್ ಮಾಡಿದ್ದೆ ಕ್ಲಬ್ ಹೌಸ್ ಅವೈಲೇಬಲ್ ಇದೆಯಾ ಅಂತ. ಮತ್ತೆ ಒಂದು ಕನೆಕ್ಟ್ ಆಗಿ ಒಂದು ಚಂದದ ಸಿಂಪಲ್ ಮದುವೆ ಆದ್ರಲ್ಲ, ಸೂಪರ್. ಅದು ಸಮಥಿಂಗ್ ಲೈಕ್ ಇವಾಗ ಈ ರಸಗುಲ್ಲ ಅದ್ರೊಳಗೆ ಡಿಪ್ ಆದ್ರೆ ಹೆಂಗಿರುತ್ತೋ ಆ ತರ ನಿಮ್ ಕಾಂಬಿನೇಷನ್ ಲೈಫ್ ಲಾಂಗ್ ಇರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಬಾಯ್ಲ್ ಆಗ್ತದೆ ಅಲ್ಲ, ಇದನ್ನ ಜಸ್ಟ್ ಯು ಲೀವ್ ಇಟ್ ಇನ್. ಅದಾದ್ಮೇಲೆ ತುಂಬಾ ಮೂವ್ ಎಲ್ಲ ಮಾಡಕ್ ಹೋಗ್ಬಾರ್ದು. ಬಾಯ್ಲ್ ಆದ್ರೆ ರಸಗುಲ್ಲ ಇಸ್ ರೆಡಿ. ಅದನ್ನ ನಿಧಾನಕ್ಕೆ ಒಂದ್ ಬೌಲ್ ಶಿಫ್ಟ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಕೂಲ್ ಮಾಡಿ. ನಾನು ಕೇಳೋಣ ಕೂಲಿಂಗ್ ಪ್ರೊಸೆಸ್ ಹೆಂಗೆ ಅಂತಂದ್ರೆ ಫ್ರಿಜ್ ಅಲ್ಲಿ ಇಡಬೇಕು. ಬಟ್ ಅದು ಬಿಸಿ ಬಿಸಿ ಇಡಂಗಿಲ್ಲ. ಇದನ್ನ ಸ್ವಲ್ಪ ಇದೆಲ್ಲ ಆರಿಸಿ ಎಲ್ಲ ಆದ್ಮೇಲೆ ಅದೊಂದ್ ಸ್ವಲ್ಪ ಸಿರಪ್ ಎಳ್ಕೊಂಡು ಟೇಸ್ಟಿ ಇದಾಯ್ತು ಅಂದ್ರೆ ಇಟ್ಸ್ ಡನ್ ಅಂತ. ರಸಗುಲ್ಲ ಮಾಡ್ಬೇಕು ಅಂತ ನೀವು ಆಸೆ ಇಟ್ಕೊಂಡಿದ್ರೆ ಖಂಡಿತ ಇದನ್ನ ಫಾಲೋ ಮಾಡಿ. ಅಷ್ಟೇ, ಇಲ್ಲಿಗೆ ರಸಗುಲ್ಲ ಮುಗೀತು. ಓಕೆ, ಈಗ ನೆಕ್ಸ್ಟ್ ಕೂಲ್ ಆಗ್ಲಿ, ಸರಿ ತಣ್ಣ ಆಗ್ಬೇಕು. ತಣ್ಣ ಆದ್ಮೇಲೆ ಫ್ರಿಜ್ ಅಲ್ಲಿ ಇಡಿ. ಫ್ರಿಜ್ ಅಲ್ಲಿ ಇಟ್ಟು ಮಾರನೇ ದಿನ ತಿನ್ನಿ. ಓಕೆ, ಸೊ ನಾವು ರಸಗುಲ್ಲ ಯಾವಾಗ ರೆಡಿ ಟು ಲಾಂಚ್ ಅಂತ ನೋಡ್ತಾ ಇದ್ವಿ. ಎಲ್ಲ ಅದು ಆರ್ತು, ಅದನ್ನ ಮೇಡಮ್ ಫ್ರಿಜ್ ಅಲ್ಲಿ ಕೂಡ ಇಟ್ರು. ಈಗ ದಯವಿಟ್ಟು ಅದನ್ನ ವೇದಿಕೆ ತನ್ನಿ, ನಾವು ಕಾಯ್ತಾ ಇದೀವಿ ರಸಗುಲ್ಲಾಗೆ. ಆನಂದ್ಗೆ ರಘುಗೆ ಸ್ಪೆಷಲ್ ಆಗಿ ಮಾಡಿ ತಂದಿರೋಂತ ರಸಗುಲ್ಲ. ಥ್ಯಾಂಕ್ ಯು. ಇಲ್ಲಿ ಕಪಲ್ಸ್ ಕಿಚನ್ ಇದು. ಫಸ್ಟ್ ಕಪಲ್ಸ್ ಒಬ್ರಿಗೊಬ್ರು ಒಂದೊಂದು ರಸಗುಲ್ಲ ತಿನ್ಸಿ. ಓಕೆ, ಈಗ ನಾನು ಒಂದು ರಸಗುಲ್ಲ ಕಾಯ್ತಾ ಇದೆ. ಈ ರಸಗುಲ್ಲ ಮೇಲೆ ನನ್ನ ಹೆಸರು ಬರ್ತಿದೆ, ಹಾಗಾಗಿ ಇದನ್ನ ನಾನು ತಿಂತೀನಿ, ಟೇಸ್ಟ್ ಮಾಡ್ತೀನಿ, ನೋಡೋಣ. ಅನು ಪ್ರಭಾಕರ್ ಅವರು ಮಾಡಿರೋಂತ ಒಂದು ರಸಗುಲ್ಲ ಇವತ್ತು ಹೆಂಗಿದೆ ಅಂದ್ರೆ ನಿಜಕ್ಕೂ ಹೊಡ್ಕೊಂಡು ತಿನ್ಬೇಕು ಹಂಗಿದೆ. ಅನು ಪ್ರಭಾಕರ್ ಅವ್ರು ಮಾಡಿದಂತ ಈ ರಸಗುಲ್ಲಕ್ಕೆ ಬೇಕಾಗಿರುವಂತ ಸಾಮಗ್ರಿ ಮತ್ತು ಮಾಡುವಂತ ವಿಧಾನ ಬೇಗ ಮತ್ತೊಮ್ಮೆ ನೋಡ್ಕೊಂಡ್ ಬಂದ್ಬಿಡಿ. ರಸಗುಲ್ಲ ಮಾಡುವ ವಿಧಾನ: ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಹಾಲನ್ನು ಹಾಕಿ ಚೆನ್ನಾಗಿ ಕಾಯಿಸಿಕೊಳ್ಳಬೇಕು. ಇನ್ನೊಂದು ಬಾಣ್ಲಿಯಲ್ಲಿ ಪಾಕವನ್ನು ಮಾಡಿಕೊಳ್ಳಬೇಕು. ಪಾಕಕ್ಕೆ ಸ್ವಲ್ಪ ಕೇಸರಿ ಹಾಗೂ ಏಲಕ್ಕಿ ಸೇರಿಸಬಹುದು. ನಂತರ ಉಕ್ಕುತ್ತಾ ಇರುವಂತಹ ಹಾಲಿಗೆ ನಿಂಬೆ ರಸವನ್ನು ಸೇರಿಸಿ ಹಾಲು ಒಡೆಯುವಂತೆ ಮಾಡಿಕೊಳ್ಳಬೇಕು. ನಂತರ ಒಡೆದ ಹಾಲಿನ ಕೆನೆಯನ್ನ ಒಂದು ಶುದ್ಧವಾದಂತಹ ಬಟ್ಟೆಯಲ್ಲಿ ಸೋಸಿಕೊಳ್ಳಬೇಕು ಹಾಗೂ ಕೆನೆಯ ಹುಳಿಯು ಹೋಗಲು ನೀರಿನಲ್ಲಿ ತೊಳೆದುಕೊಂಡು ನೀರನ್ನು ಹಿಂಡಿ 30 ನಿಮಿಷಗಳ ಕಾಲ ಇಡಬೇಕು. ಕೆನೆಯನ್ನ ಬಟ್ಟೆಯಿಂದ ಬಿಡಿಸಿ ಹದ ಮಾಡಿಕೊಂಡು ಉಂಡೆಯನ್ನು ಕಟ್ಟಿ ಬಿಸಿ ಇರುವಂತಹ ಸಕ್ಕರೆ ಪಾಕಕ್ಕೆ ಹಾಕಿ ತೆಗೆದು ಫ್ರಿಜ್ ನಲ್ಲಿ ಇಟ್ಟರೆ ರುಚಿಯಾದ ರಸಗುಲ್ಲ ಸವಿಯಲು ಸಿದ್ಧ. ಸೊ ರಸಗುಲ್ಲ ಅಂತೂ ಸಖತ್ತಾಗಿತ್ತು, ವೆರಿ ನೈಸ್. ನೀವ್ ಹೆಂಗಿದ್ರು ಅಡಿಗೆ ಮಾಡಾಗಿರೋದ್ರಿಂದ ಅವ್ರು ಮಾಡ್ತಾರೆ, ಆಬ್ವಿಯಸ್ಲಿ ಸೆಕೆಂಡ್ ರೌಂಡಿಗೆ ಮಾಡ್ಲೇಬೇಕು ಅವರು. ಬಟ್ ಅದಕ್ಕೂ ಮುಂಚೆ ನಾವು ಒಂದು ಗೇಮ್ ಆಡೋಣ. ಇದು ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ಓಕೆ, ವಿಲ್ ಸ್ಟಾರ್ಟ್. ನಿಮ್ಮಲ್ಲಿ ಯಾರು ಬೇಗ ಎಮೋಷನ್ ಆಗ್ತೀರಾ? ಓಕೆ, ಗುಡ್.
ನಿಮ್ಮಲ್ಲಿ ಯಾರು ಜಾಸ್ತಿ ಜೋಕ್ ಮಾಡ್ತೀರಾ? ಯಾ ನಿಮ್ಮಲ್ಲಿ ಯಾರು ಎಲ್ಲದಕ್ಕೂ ಟೆನ್ಷನ್ ಆಗೋದು, ಟೆನ್ಷನ್ ಪಾರ್ಟಿ? ನಿಮ್ಮಲ್ಲಿ ಯಾರು ಡ್ರೆಸ್ ಬಗ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿರ್ತಾರೆ? ನಿಮ್ಮಲ್ಲಿ ಯಾರು ಸೀಕ್ರೆಟ್ ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ? ಇಬ್ರು. ನಿಮ್ಮಲ್ಲಿ ಯಾರು ಜಾಸ್ತಿ ಲೇಜಿ? ಹೌದಾ? 100%. ಓಕೆ, ಸೊ ಲಾಸ್ಟ್ ಕ್ವೆಶ್ಚನ್. ನಿಮ್ಮಲ್ಲಿ ಯಾರನ್ನ ಬೇಗ ಯಾಮರ್ಸ್ಬೋದು? ಗೊತ್ತಿಲ್ಲ ಆಕ್ಚುಲಿ. ಯಾ ಐ ಥಿಂಕ್ ಅಷ್ಟು ಈಸಿಯಾಗಿ ಇಬ್ರು ಎಮರ್ಸಕ್ ಆಗಲ್ಲ. ಹೌದಾ? ಯಾ ಓ ಸೂಪರ್, ಫ್ಯಾಂಟಾಸ್ಟಿಕ್, ಜೋರಾದ ಚಪ್ಪಾಳೆ ಬರಲಿ. ಓಕೆ, ಎಸ್ ಸರ್. ಇವಾಗ ಈ ರೌಂಡಿನ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಆಗಿದ್ದೀರಾ ನೀವು. ಸೊ ಕ್ವೀನ್ ಏನ್ ಮಾಡ್ಕೊಡ್ತೀರಾ? You ಸರಿ. have to accept everything that is thrown at you and make something out of it. ಸರಿ, ಹಂಗಾರೆ ಕ್ರಿಯೇಟಿವ್ ಆಗಲ್ಲ, ಏನೋ ಒಂದಷ್ಟು ಐಟಮ್ಗಳು ಇಟ್ಟಿರ್ತೀವಿ. ನಾ ಹೆಲ್ಪ್ ಮಾಡ್ಬೇಕಾ? ಹೆಲ್ಪ್ ಮಾಡ್ಬೋದು, Okay. ಬಟ್ ಅವ್ರು ಮೇಜರ್ ಅವರೇ ಮಾಡ್ಬೇಕು. ಬನ್ನಿ ನೋಡೋಣ ಏನಿದೆ ಅಂತ. ಒಂದ್ ಸರ್ಪ್ರೈಸ್ ಡಿಶ್ ತರ ಏನಾಗುತ್ತೋ ಅದ್ ಮಾಡೋಣ ಅಂತ ನೀವ್ ಹೇಳಿದ್ರಿ. ನಾನ್ ನಿಮ್ ಸರ್ಪ್ರೈಸ್ ಐಟಮ್ಸ್ ಕೊಡಕ್ಕೂ ಮುಂಚೆ ಒಂದ್ ಸರ್ಪ್ರೈಸ್ ಟಾಸ್ಕ್ ಕೊಡೋಣ ಅಂತೀನಿ. ಸಿಚುಯೇಷನ್ ಇವಾಗ ಕೊಡ್ತೀನಿ ನಾನು. ಹಾ. ಮನೆಗೆ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ, ಓಕೆ. ಅಡಿಗೆ ಖರಾಬ್ ಆಗೋಗ್ಬಿಟ್ಟಿದೆ. ಈ ಸಿಚುಯೇಷನ್ ನ ನೀವು ಆ ಟೈಮಲ್ಲಿ ಇದ್ರೆ ಏನ್ ಮಾಡ್ತೀರಾ ಅನ್ನೋದು ನಮಗ್ ಬೇಕು. ಹೈಪೋಥೆಟಿಕಲ್ ಅನ್ಕೊಳ್ಳೋಣ. ಹೈಪೋಥೆಟಿಕಲ್ ಸಿಚುಯೇಷನ್ ಇದು, ಓಕೆನಾ? ಸೊ ರೋಲ್ ಸ್ವ್ಯಾಪ್ ಅಂತ ಅದಕ್ಕೆ ಹೇಳ್ತಾರ ನಾನು, ಓಕೆನಾ? So ನಾನು ಅನು. ಎಸ್ ಅಯ್ಯಯ್ಯ. ಆ ಟೆನ್ಷನ್ ಅಲ್ಲಿ ನ್ಯೂ ಅಡ್ಗೆ ಟೆನ್ಷನ್ ಪಾರ್ಟಿ. ಮಾಡ್ಬೇಕಾ? ರೆಡಿ, 3, 2, 1 ಆಕ್ಷನ್. Hey Raghavendra, give me that thing from the fridge, no? What happened? ಏನಾಯ್ತು? That whole thing is spoiled. ಅಯ್ಯೋ ಲಕ್ಷ್ಮಿ, ಅದ್ ಬೇಗ ಕೊಡಬಾರ್ದಾ? ಅಲ್ಲ, ಇಟ್ಸ್ ಓಕೆ. ಸ್ಪಾಯಿಲ್ Mom, just see what that Nandana wants. What? You sit, no, Raghavendra, wait. Listen, babe. Calm down. ಇಲ್ಲಿ ಕೇಳು, ಒಂದ್ ನಿಮಿಷ ಕೇಳು. Just go out, no? ಒಂದ್ ನಿಮಿಷ Go, ಕೇಳು. acha. ನನ್ ಮಾತ್ ಕೇಳು. ಇದ್ ಮಾಡೋ ಬದಲು let's just order, babe. Chill. Let's order food from outside. You stop stressing me out, no, please. I don't know what to do. All the time you're doing this. ಹೋಯ್ತು ಮಾನ ಮರ್ಯಾದೆ ಎಲ್ಲ ಹೋಯ್ತು. ಕ್ಯಾರೆಕ್ಟರ್ ನಾಚೆ ಬರಲ್ಲ. Raghavendra, just leave me, okay? Just leave me. Come here. Come here. Calm down. Look at me. ಆಯ್ತು ಬಿಡ, ಅಷ್ಟೇ ಆಗೋದು. ಚೆನ್ನಾಗಿತ್ತು. ಈ ಮ್ಯಾಟ್ರ್ ಬಹಳ ಚೆನ್ನಾಗಿದೆ. Okay. ಇದು ನಮ್ಗೆ ನಿಮ್ಗೊಂದು ಇಲ್ಲಿ ಸರ್ಪ್ರೈಸ್ ಡಿಶ್ ಅಂತ ನಾನೇನ್ ಹೇಳ್ತಾ ಇದೀನಿ. ಮೋಸ್ಟ್ಲಿ ಎಲ್ಲ ನಿಮ್ ಡಯಟ್ ಹೆಲ್ಪ್ ಆಗುವಂತ ಐಟಮ್ ಇದೆ. ಇದನ್ನ ಮಾಡ್ಕೊಂಡೆ ನಾನು ಡೀಟೇಲ್ ಆಗಿ ಹೇಳಿ. ಏನ್ ಗೊತ್ತಾ ಆನಂದ್, ಜಿಮ್ಗೆ ಹೋಗಿ ಬಂದಿದ ತಕ್ಷಣ ಹೊಟ್ಟೆ ಹಸಿಯುತ್ತೆ. ಇಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡು ಅಡಿಗೆ ಮಾಡಕ್ಕೆ ಅದಕ್ಕೆ ಇದಕ್ಕೆ ಟೈಮ್ ಇಲ್ಲ. ಸಿಂಪಲ್ ಆಗಿ ಒಂದು ಸ್ಯಾಂಡ್ವಿಚ್ ಮಾಡ್ಕೊಂಡ್ರೆ ನಮ್ ಕೆಲಸ ಮುಗಿತು. ಸೊ ನೀವ್ ಹೆಂಗ್ ಮಾಡ್ತೀರಾ ಅಂತ ನೋಡೋಣ. ಕಮಿಂಗ್ ಬ್ಯಾಕ್ ಟು ನಿಮ್ಮ ಸ್ಟೋರಿ ಅಂಡ್ ಮದುವೆ ಅಂತ ಬಂದಾಗ ಕೇವಲ 20 ದಿನ ಟೈಮ್ ಇರುತ್ತೆ. ಹೌದು. ಬಟ್ ಹಂಗಾರೆ ಏನಾಯ್ತು ಅಸ್ಲಿಗೆ, ಹೆಂಗ್ ಆಯ್ತು ಮತ್ತೆ ಮದ್ವೆ? ಅಮ್ಮ ಹೇಳಿದ್ರು, ಅಪ್ಪ ಈ ತರ ಒಂದ್ ಡೇಟ್ ಇದೆಯಂತೆ ನೋಡು ಅಂತ. ಇಸಡ್ ಇಲ್ಲಮ್ಮ, ಯಾಕೆ ಮದ್ವೆ ಅಲ್ಲ, ಬೇಡ, ಹಿಂಗೆ ಇರ್ಬೋದಲ್ಲ, ಕಮಿಟ್ಮೆಂಟ್ ಅನ್ನೋದು ಏನಕ್ಕೆ, ಸುಮ್ನೆ ಅದೊಂದು ಎಕ್ಸ್ಟ್ರಾ ಮತ್ತೆ ಸ್ಟ್ರೆಸ್ ಆಗತ್ತೆ ಅಂತಲ್ಲ. ಇದ್ ಮಿಕ್ಸ್ ಮಾಡ್ಲಾ? ಮಾಡ್ಲಾ? ಸೊ ಡೇಟ್ ಫಿಕ್ಸ್ ಹಾಗಾಗಿ ಡೇಟ್ ಫಿಕ್ಸ್ ಆಗಿ ಹಿ ಸೆಡ್ ಓಕೆ ಆಗೋಣ ಅಂತ ಚಿಕ್ಕಪೇಟೆಗೆ ಹೋದ್ವಿ. ಸಿಂಪಲ್ ಆಗಿ ಒಂದ್ ಕಾರ್ಡ್ ಬೇಕಿತ್ತು ಇಬ್ರಿಗೂ, ಅದನ್ನ ತಗೊಂಡ್ವಿ. ಇದ್ರಲ್ಲಿ ಹಾಕ್ಲಾ ಇದ್ನ. ಓ ಪರವಾಗಿಲ್ಲ, ಏನೋ ಮಾಡ್ತಾ ಇದೀಯ ರಾಘವೇಂದ್ರ ನೀನು. ಕಾರ್ಡ್ ತಗೊಂಡ್ರಿ, ಆಮೇಲೆ ನಮ್ಮ ಅತ್ತಿಗೆ ನಾನು ನಮ್ಮ ಅಮ್ಮ ಎಲ್ಲ ಹೋದ್ವಿ. ವಿ ಜಸ್ಟ್ ಬಾಟ್ ಸಮ್ ಸಾರೀಸ್. ಪುಣ್ಯಕ್ಕೆ ನನ್ ಬ್ಲೌಸಸ್ ರೆಡಿ ಆಯ್ತು 1 ತಿಂಗಳಲ್ಲೇನೆ. ಇದೇನ್ ಮಾಡ್ತಾ ಇದ್ಯಾ? ಸೊ ಈಗ ಅದ್ರ ಮೇಲ್ ಫ್ರೂಟ್ ಗಾರ್ನಿಶ್. ಓಕೆ, ಫಸ್ಟ್ ನೀವು ಬ್ರೆಡ್ ಮಧ್ಯದಲ್ಲಿ ಕ್ಯಾರೆಟ್ ಮತ್ತೆ ಚಾಪ್ಡ್ ಕ್ಯಾಬೇಜ್, ಅದ್ರ ಜೊತೆ ಮಯೋನೀಸ್ ಮಿಕ್ಸ್ ಮಾಡಿದ್ರಿ. ಪೆಪ್ಪರ್ ಸಾಲ್ಟ್ ಮಿಕ್ಸ್ ಮಾಡ್ಕೊಂಡೆ. ಮಯೋನೀಸ್ಗೆ ಪೆಪ್ಪರ್ ಸಾಲ್ಟ್ ಮಿಕ್ಸ್ ಮಾಡಿದ್ರಿ. ಓಕೆ, ಗುಡ್. ಮಾಡ್ಕೊಂಡೆ, ಬ್ರೆಡ್ ಇಟ್ಟೆ. Okay. ಆಮೇಲೆ ನೆಕ್ಸ್ಟ್ ಕಿವಿ ಅಂಡ್ ಡ್ರ್ಯಾಗನ್ ಫ್ರೂಟ್ ಸಿಕ್ತು. ಓಕೆ, ಅದನ್ನ ಹಾಕದೆ. ಫಿನಿಶಿಂಗ್ ಹೆಂಗೆ ಇದಕ್ಕೆ? ಏನಿಲ್ಲ, ಕೆಚಪ್ ಇದೆ. ಸುಮ್ಮನೆ ಸಿಂಪಲ್ ಆಗಿ ಕೆಚಪ್ ಹಾಕಿದೀವಿ. ಸೊ ಈಗ ಅದು ಟ್ರಯಾಂಗಲ್ ಕಟ್ ಮಾಡೋದಾ? ಗುಡ್ ಗುಡ್ ಗುಡ್. ಓಕೆ, ಅವ್ರಿಗೊಂದು ಬೈಟ್ ಕೊಡಿ. ಸೊ ಕೋಲ್ಸ್ಲಾ ಸ್ಯಾಂಡ್ವಿಚ್ ವಿತ್ ಅ ಟ್ವಿಸ್ಟ್ ಇದು. ರಘು
ರಘುವ್ರನ್ನ ನೋಡೋದಲ್ಲ, ಅವ್ರನ್ನ ಇಷ್ಟಪಡೋದಲ್ಲ, ಅವ್ರ ಥರ ಬಾಡಿ ನನಗೂ ಬರಬೇಕು ಅಂತ ಆಸೆ ಪಡೋದಲ್ಲ. ಅದರಿಂದ ಈ ಥರ ಕಟ್ಟುಪಾಡುಗಳಿರುತ್ತೆ, ಈಗ ಶ್ರಮ ಇರುತ್ತೆ. ಅಣ್ಣ ನಾವೆಲ್ಲವೂ ನಾಲ್ಗೆ ಖುಷಿಗೆ ಮಾಡ್ತೀನಿ ಅಂತ ಹೋದ್ರೆ ಫಿಟ್ ಆಗಿರೋಕ್ಕಾಗಲ್ಲ. ಸೊ ವರ್ಕೌಟ್ಗೆ ಟೇಸ್ಟಿಯಾಗೂ ಇರ್ಬೋದು ಆ್ಯಂಡ್ ಫಿಟ್ ಆಗಿರ್ಬೋದು ಅಂತಂದ್ರೆ ಈ ಥರ ಸಲಾಡು ಮಸ್ಟ್ ಅಂಡ್ ಶುಡ್. ಈ ಒಂದು ಡಯಟ್ ಸ್ಯಾಂಡ್ವಿಚ್ ಏನ್ ಮಾಡಿದ್ದಾರೆ ರಘು ಅವರು, ಇದು ಮಾಡುವ ವಿಧಾನ ಮತ್ತು ಬೇಕಾಗಿರೋ ಸಾಮಗ್ರಿ ಈ ರೀತಿಯಾಗಿದೆ. ಡಯಟ್ ಸ್ಯಾಂಡ್ವಿಚ್ ಮಾಡುವ ವಿಧಾನ: 2 ಪಿಜ್ಜಾ ಬ್ರೆಡ್ ತೆಗೆದುಕೊಂಡು ಮಧ್ಯದಲ್ಲಿ ತುರಿದ ಕ್ಯಾರೆಟ್, ಕ್ಯಾಬೇಜ್ ಹಾಕಿ ಜೊತೆಗೆ ಮೇಯೋನೀಸ್ ಮಿಕ್ಸ್ ಮಾಡಿ ನಂತರ ಡ್ರ್ಯಾಗನ್ ಫ್ರೂಟ್ ಹಾಗೂ ಕಿವಿ ಹಣ್ಣು ಹಾಕಿಕೊಂಡರೆ ಡಯಟ್ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ. ಓಕೆ, ಅದು ನನಗೆ ಆಶ್ಚರ್ಯ ಏನು ಅಂತಂದ್ರೆ ಎಲ್ಲವೂ ನೀವೇ ಮಾಡ್ಕೊಂತ ಇದ್ರೆ ಸರಿ, ಈ ಮದುವೆ ದಿನದ ಓಡಾಟಗಳಿರುತ್ತಲ್ಲ, ಈ ಹುಡುಗ ಒಂದ್ ಕಡೆ ರೆಡಿ ಆಗ್ತಾ ಇರ್ತಾನೆ, ಹುಡುಗಿ ಒಂದ್ ಕಡೆ ರೆಡಿ ಆಗ್ತಾ ಇರ್ತಾಳೆ, ಒಬ್ರು ನಿಂತ್ಕೊಂಡು ಮ್ಯಾನೇಜ್ ಎಲ್ಲ ಮಾಡ್ತಾ ಇರ್ಬೇಕು, ಇದಾಯ್ತಾ ಅದಾಯ್ತಾ, ಇದು ಫಾಲೋ ಅಪ್, ಇದೆಲ್ಲ ಯಾರು ಮೈನ್ ಆಗಿ ಮಾಡ್ತಾ ಇದ್ದು? ಇಡೀ ಮದ್ವೆ ಎಲ್ಲ ನಾವಿಬ್ರೇ ಪ್ಲಾನ್ ಮಾಡಿದ್ದು ಅಂಡ್ ಎಕ್ಸಿಕ್ಯೂಷನ್ ನೀವೇನ್ ಹೇಳ್ತಾ ಇದೀರಾ ಅದೆಲ್ಲ ರಘುನೇ ಮಾಡಿದ್ದು. ನನಗೊಂದು ಕನ್ಫ್ಯೂಷನ್ ಏನ್ ಗೊತ್ತಾ, ನೀವು ಮದುವೆ ಹುಡುಗ ಪಂಚೆ ಶರ್ಟು ಬಾಸಿಂಗ್ ಅದೆಲ್ಲ ಹಾಕೊಂಡಿದಾರೆ, ರೆಡಿ ಮಾಡಿಸ್ತಾ ಇದ್ರೆ ಹೆಂಗೆ? ಮದ್ವೆ ಆಗಿ ರೆಡಿ ಆಗಿ ಅಮ್ಮನ ಮನೆಯಿಂದ ಹೊರಟು ಬರ್ತಾ ಇದ್ದಾಗ ನನ್ ಕಸಿನ್ ಫೋನ್ ಮಾಡಿ ನಿಜವಾಗ್ಲೂ ಮದ್ವೆ ಆಗ್ತಾ ಇದ್ದೀರಾ ಇವತ್ತು ಅಂತ ಕೇಳಿದ್ರು. ಯಾಕೆ ಹಿಂಗ್ ಹೇಳ್ತಾ ಇದೀಯಾ ಅಂತಂದ್ರೆ, ಅಲ್ಲ ರಘು ಇನ್ನ ಶಾರ್ಟ್ಸ್ ಟಿ ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ದಾನೆ ಇಲ್ಲಿ. ನನ್ ಮೈ ಕಂಫರ್ಟ್ ಇಸ್ ಶಾರ್ಟ್ಸ್, ಒಂದ್ ಟಿ ಶರ್ಟ್, ಒಂದ್ ಚಪ್ಪಲಿ ಹಾಕೊಂಡು ಯಾವಾಗ್ಲೂ whenever you find me you'll find me like that. No, do this, why this not ready? ನನ್ ಮದುವೆಯಲ್ಲಿ and ಬೆಳಗ್ಗೆ ಶುರು ಆಯ್ತು ಅಂಡ್ ಏನು ಇಲ್ಲಿ ಎಲ್ಲ ಗೊತ್ತಿರೋರೆ ತಾನೆ. ಎಷ್ಟು ಗಂಟೆಗೆ ಮುಹೂರ್ತ ಇದ್ದಿದೆ ಆಕ್ಚುಲಿ ಎಕ್ಸಾಕ್ಟ್ಲಿ? ಐ ಥಿಂಕ್ ಮಾರ್ನಿಂಗ್ 9:30 10 ಏನೋ ಇತ್ತು. ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಬಟ್ ಒಂದು ಎಕ್ಸಾಂಪಲ್ ಸೆಟ್ ಮಾಡೋ ತರ ಒಂದು ಮದುವೆ ನೀವು ಆಗಿದ್ದೀರಾ. ಸೊ ಅದ್ರದ್ದು ಒಂದು ವಿಟಿ ನೋಡ್ಬೇಕು ಅಂತ ನಮ್ಗೆ ಆಸೆ ಇದೆ. ವಿಟಿ ಪ್ಲೀಸ್. ರವಿ See, I only put jirge billa first already for you. Mom must have had me in this. ಚೆನ್ನಾಗಿ ಕಚ್ಚಿದ್ಯಲ್ಲ ಕೈ. So cute, beautiful. My God, first glimpses of the marriage ಅನ್ಸುತ್ತೆ. ನಾವ್ ಎಲ್ಲೂ ವಿಡಿಯೋ ಎಲ್ಲೂ ಶೇರ್ ಮಾಡಿಲ್ಲ. ಸೊ ಕಪಲ್ಸ್ ಕಿಚನ್ ಸ್ಪೆಷಲ್ ನಮ್ಗೆ ಥ್ಯಾಂಕ್ ಯು. ನಮ್ ಮದುವೆ ಶೇರ್ ಮಾಡಕ್ ಒಂದು ಆಪರ್ಚುನಿಟಿ. ಇಲ್ಲ ಆಕ್ಚುಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಅಂಡ್ ಲೌಡ್ ಮೆಸೇಜ್ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಯಾಕಂದ್ರೆ ಅಮ್ಮಂದ್ರೆ ಕೂತ್ ಮಾಡಿರ್ತಕ್ಕಂಥ ಸಿಂಗಲ್ ಪೇರೆಂಟ್ ಆನು ಅನ್ಭವಿಸಿದಿರಿ, ಒಬ್ರ ಹತ್ರನೇ ಬೆಳೆದಿರಿ, ಬಟ್ ಅವ್ರಿಗೆ ಆ ಸ್ಥಾನ ಕೊಟ್ಟು ಅವ್ರಿಗೊಂದು ಪವಿತ್ರತೆ ಕೊಡೋದಿದೆಯಲ್ಲ, ಹೈಲೈಟ್ ನಿಮ್ಮ ಮದುವೆದು. ಫ್ಯಾಂಟಾಸ್ಟಿಕ್. ಅದಾದ್ಮೇಲೆ ಹನಿಮೂನ್ ಹೋಗ್ಲೇಬೇಕಲ್ಲಪ್ಪ, ಎಲ್ಲಾರು ಒಂದ್ ಕಡೆ ಹೋಗ್ಲೇಬೇಕು. ಊಟಿಗೆ ಹೋಗೋಣ ಬಾ ಅಂದ್ಬಿಟ್ಟು ಇಬ್ರು ಹೊರಟ್ಬಿಟ್ವಿ. ಮೇ ಬಿ ಅಲ್ಲಿ ಸ್ವಲ್ಪ ಪ್ರೈವೇಟ್ ಸಿಕ್ಕಿರುತ್ತೆ ನಿಮ್ಗೆ, ಯಾಕಂದ್ರೆ ಎಲ್ಲ ತಮಿಳ್ನಾಡು ಅಷ್ಟೇ ಅನ್ಕೊಂಡ್ರ. April 25th it was summer holidays ಆನಂದ್. ಎಲ್ಲ ಅರ್ಧ ಕರ್ನಾಟಕ ಅಲ್ಲೇ ಊಟಿಲ್ಲ ಹಾಲಿಡೇ ಮಾಡ್ತಾರೆ. ನಾವು ಊಟಿ ಟೌನ್ ಬಿಟ್ಟು ಯಾವ್ದೋ ದೂರ ಇರೋ ರಿಸಾರ್ಟ್ ಚೆಕ್ ಇನ್ ಆದ್ವಿ. ಅಲ್ಲಿ ಮತ್ತೆ ಜನ ಶುರು, ಸರ್ ಮದ್ವೆ ಆದ್ರಂತೆ, ತುಂಬಾ ಖುಷಿ ಆಯ್ತು. ಎಲ್ಲ ಇದಾರೆ. ಖುಷಿ ಕೊಟ್ಟಿದ್ದೇನ್ ವಿಷಯ ಅಂದ್ರೆ ನಮ್ ಭೇಟಿ ಆಗಿದ್ದು ಒಂದು 100 to 100% ಎಲ್ಲಾರು ಆನಂದ್. ಅಯ್ಯೋ ನಾವು ನ್ಯೂಸ್ ಅಲ್ಲಿ ನೋಡಿದ್ವಿ, ತುಂಬಾ ಖುಷಿ ಆಯ್ತು ನಮ್ಗೆ. ಖುಷಿಯಾಗಿರಿ ಬಂದು ರಿಸೆಪ್ಷನ್ ಅಲ್ಲಿ ಬಂದ್ರು ಜನ. ರಿಸೆಪ್ಷನ್ ಊಟಿಲ್ಲ ಆಯ್ತು. ಅಂಡ್ ನಾವ್ ಹೇಳ್ದಾಗೆ ಕಪಲ್ಸ್ ಕಿಚನ್, ಅಡುಗೆ, ಮದುವೆ, ಬೆಸುಗೆ
Yes. ಈಗ ಇದು ಕೊನೆ ಬೇಸಿಗೆ ಹೆಂಗೆ ಅಂತಂದ್ರೆ ಅವ್ರಿಗೊಂದು ನಿಮ್ ಡಿಶ್ ನೀವೊಂದು ಅವ್ರಿಗೊಂದು ಡಿಶ್ ಮಾಡ್ಕೊಟ್ರಿ. Okay. ಈಗ ನಿಮಗೆ ಬೆಸಿಗೆ ಆಗ್ಲಿ ಅಂತ ನಾವೊಂದು ಡಿಶ್ ನಿಮಗ್ ಮಾಡ್ತೀವಿ, ಅಂದ್ರೆ ನಿಮ್ ಕೈಲಿ ಮಾಡಿಸ್ತೀವಿ. ಅದನ್ನ ಮಾಡ್ಸೋರು ಮಾಸ್ಟರ್ ಶೆಫ್ ಒಬ್ರು ಬರ್ತಾರೆ. ಅವ್ರಿಗೆ ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ, ಲೇಡಿ ರಜನಿಕಾಂತ್ ಅಂತ. ಯಾಕಂದ್ರೆ ಅವ್ರು ಇಂಪಾಸಿಬಲ್ ನ ಪಾಸಿಬಲ್ ಮಾಡ್ತಾರೆ. ಆತರ ಅವ್ರು ಸಕ್ಕದಾಗಿ ಮಾಡ್ತಾರೆ. ಇವಾಗ ಇವ್ರು ಅಡ್ಗೆ ಮಾಡಕ್ಕೆ ಬರೋ ಇವ್ರ ಕೈಲೇನೋ ಅದ್ಭುತ ಮಾಡಿಸ್ತಾರೆ ಅವ್ರು. ಓಕೆನಾ? ಲೆಟ್ಸ್ ವೆಲ್ಕಮ್ ಅವ್ರ ಒನ್ ಅಂಡ್ ಓನ್ಲಿ ಶೋಭಾ ಜೋಜಿಗಾ ಅವ್ರನ್ನ. ಅನು ಮ್ಯಾಮ್, ನಿಮ್ದಂತೂ ನಿಮ್ಮ ಮುಖ ನನ್ಗೆ ಪುನಃ ಪುನಃ ಕೇಳಿದರು ಹಾಡ್ಲಿಲ್ವಾ? ಅದ್ರಲ್ಲಿ ಆ ಮಳೆ ಬರ್ತಿರ್ಬೇಕಾದ್ರೆ ಆ ಸೈಲೆಂಟ್ ಆಗಿ ವೈಲೆಂಟ್ ಆಗಿ ಆಕ್ಟ್ ಮಾಡಿರ್ತೀರ ಅದ್ರಲ್ಲಿ. ಆ ಮೂವಿಯಲ್ಲಿ ಮಳೆಯಲ್ಲಿ ಅಳ್ತಿರೋದ್ ಗೊತ್ತಾಗತ್ತೆ. ನಿಮ್ ಮುಖ ನನ್ಗೆ ಅದು ಕಾಣಿಸ್ತಿದೆ. ಸಚ್ ಎ ವರ್ಸಟೈಲ್ ಆಕ್ಟ್ರೆಸ್ ಯು ಆರ್. ಅಂಡ್ ಮಿಸ್ಟರ್ ಇಂಡಿಯಾ ಪಕ್ಕದಲ್ಲಿ ನಿಂತಿದ್ದೀನಿ ನಾನು. ಐ ಆಮ್ ಹ್ಯಾವಿಂಗ್ ಗೂಸ್ ಬಂಪ್ಸ್. ಓಕೆ, ಏನ್ ಮಾಡ್ತಾ ಇದ್ದೀರಾ ಇವತ್ತೇನ್ ಇದೆಲ್ಲ ಮ್ಯಾಟ್ರ್ಗಳು ಅರ್ಥ ಆಗ್ತೀರಾ ನನಗೆ? ಇದು ಜುಕಿನಿ ಅಂತಾರೆ. ಬಿಕಿನಿನಾ? ಅಲ್ಲ, ಜುಕೀನಿ. ಸುಟ್ಟು ಬದನೆಕಾಯಿ ಜುಕೀನಿನಾ? ಇಲ್ಲ, ಇದು ಸ್ಕ್ವಾಶ್ ಫ್ಯಾಮಿಲಿಗೆ ಸೇರಿದ್ದು. ಇದೊಂದು ತುಂಬಾ ಮೈಲ್ಡ್ ಆಗಿರುವಂತಹ ವೆಜಿಟೇಬಲ್. ಬರೀ ನಮ್ ಜೀವನ ಪೂರ್ತಿ ಸೌತೆಕಾಯಿ ಬದನೆಕಾಯಿ ತಿನ್ಕೊಂಡೆ ಬೆಳೆದ್ಬಿಟ್ವಿ. ಇದೆಲ್ಲ ಯಾವಾಗ ಬೆಳೆಯಕ್ ಸ್ಟಾರ್ಟ್ ಮಾಡಿದ್ರು? ಎಲ್ಲಿ ಬೆಳೀತಾರೆ? ನಮ್ಮ ದೇಶದ್ದಲ್ಲ, ಹಂಗೆ ಅದಕ್ಕೆ ನಮಗ್ ಗೊತ್ತಿಲ್ಲ. ಎಲ್ಲಿ ಬೆಳೀತಾರೆ ಇದನ್ನ? ಇದು ಮೆಕ್ಸಿಕೋ ಹಾಗೂ ನಾರ್ಥನ್ ಅಮೆರಿಕಾದಲ್ಲಿ ಜಾಸ್ತಿ ಇದು ಒರಿಜಿನ್. ತುಂಬಾ ಟ್ಯಾಂಕ್ಸ್. ಏನ್ ಮಾಡ್ಕೊಡ್ತಾ ಇದ್ದೀರಾ ಇವಾಗ? ಇದ್ರಲ್ಲಿ ನಾನು ಗ್ಲೂಟೆನ್ ಫ್ರೀ ಕ್ಯಾನಲೋನಿ ಮಾಡ್ತಿದ್ದೀನಿ. ಸೊ ಮೇಡಮ್, ಈಗ ಜುಕಿನಿ ಇದು ಏನೋ ಒಂದು ಗ್ಲೂಟೆನ್ ಫ್ರೀ ಇದೇನೋ ಒಂದು ನಮ್ಗೆ ಮಾಡ್ಕೊಡ್ತಾ ಇದಾರೆ. ಪ್ಲೀಸ್ ದಯವಿಟ್ಟು ಮುಂದುವರಿಸಿ. ಇದಕ್ಕೆ ನಾವು ಜುಕಿನಿ ರಿಬ್ಬನ್ಸ್ ಮಾಡ್ಕೋಬೇಕು. ರಿಬ್ಬನ್ಸ್? ಇವಾಗ ಹಳೆ ಕಾಲದಲ್ಲಿ ಈ ಹೆಣ್ಮಕ್ಳು ಶಾಲೆಗೆ ಹೋಗ್ಬೇಕಾದ್ರೆ ರಿಬ್ಬನ್ ಹಾಕೊಂಡು ಆ ರಿಬ್ಬನ್ ಶೇಪ್ ಅಲ್ಲಿ ಇದನ್ನ ನಾವು ತೆಗಿಬೇಕು. ಸರಿ ಸರಿ ಸರಿ. ಇದೆಲ್ಲ ನೀವೀಗ ಯಾರ ಕೈಲಿ ಮಾಡಿಸ್ತೀರಾ? ಮೇಡಮ್ ಕೈಲಿ, ಕೈಲಿ ಮಾಡಿಸ್ತೀರಾ? ಬನ್ನಿ. ಓಕೆನಾ? I'll go for this. Yes. ಇದು ಡೆಕೋರೇಷನ್ ಮ್ಯಾಟ್ರ ತಿನ್ನೋ ಮ್ಯಾಟ್ರ? ಇದು ತಿನ್ನೋ ಮ್ಯಾಟರ್. ತಿನ್ನೋ ಮ್ಯಾಟ್ರ? ಒಂದ್ರ ಮೇಲೆ ಒಂದು. ಈ ಗ್ಲೂಟೆನ್ ಫ್ರೀ ಜಕುಸಿ ಬಾತ್, ಸ್ಟೀಮ್ ಬಾತ್ ಇದೆಯಲ್ಲ, ಇದನ್ನ ಒಂದಾದ್ಮೇಲೆ ಒಂದು ಹಿಂಗ್ ಜೋಡಿಸ್ತಾ ಇರ್ಬೇಕು. ನೋಡ್ಕೊಂಬಿಡಿ ಎಲ್ಲ ಸರಿಯಾಗಿ. ಮತ್ತೆ ಈ ತರದೆಲ್ಲ ಅದ್ಭುತಗಳನ್ನ ರಘು ಸರ್ದು ಒಂದ್ ರ್ಯಾಂಪ್ ವಾಕ್ ಮಾಡಿದ್ರು, ಅಲ್ಲಿ ಹೋಗ್ತಿದೆ. ಅದ್ರಲ್ಲಿ ಅವರು ಧೋತಿ ಹಾಕಿದ್ದಾರೆ. ಡೋಂಟ್ ಮೈಂಡ್ ಮ್ಯಾಮ್. ಫ್ಯಾನ್ ಇಲ್ಲೇ ಇದ್ದಾರೆ. ಡೋಂಟ್ ಮೈಂಡ್, ಧೋತಿ ಹಾಕೊಂಡಿದ್ನಲ್ಲ. Their body and the dhoti. Oh my god. ಇದು ಕಾಟೇಜ್ ಚೀಸ್ ಅಂಡ್ ರೈಸಿನ್ಸ್ ತಗೊಂಡಿದ್ದೀನಿ. ಇದನ್ನೇನಂದ್ರಿ ನೀವು? ಕಾಟೇಜ್ ಚೀಸ್ and raisins. This was mankai pearls. ಇದನ್ನ ಈ ಎಂಡ್ ಅಲ್ಲಿ ಇಟ್ಕೊಂಡು ರೋಲ್ ಮಾಡ್ಕೊಂಡು ಹೋಗೋಣ. ಹೆಚ್ಚಿನ ಮಾಹಿತಿಗೆ ಮನೆ ಮುಂದೆ ರೋಡ್ ಹಾಕ್ತಾ ಇದ್ರೆ ಆ ರೋಡ್ ರೋಲರ್ ನ ಫಾಲೋ ಮಾಡಿ. ಹೆಚ್ಚು ಕಮ್ಮಿ ಅದೇ ತರ ಇದೆಯಲ್ಲ, ರೋಡ್ ಹಾಕೋಷ್ಟು ಶ್ರಮ ಇದೆ ಇದು. ಡಬಲ್ ಟೇಪ್ ಗಮ್ ಏನಾರು ಬೇಕಾ ಸುತ್ತಕ್ಕೆ? ಹೆಲ್ಪ್ ಆಗುತ್ತೆ ಅಲ್ಲ, ಆಮೇಲೆ ತೆಕ್ಕೊಂಡ್ಬಿಡ. ಇಲ್ಲ, ಬೇಕಿದೆ ಅದು ಒಬ್ರು ಬಾಯಿಗೆ ಮುಚ್ಚಕ್ಕೆ. ಹೌದಾ? ಅದೇ ಇದೇ ತರ ಇನ್ನ ಒಂದು. ಓಕೆ, ರೋಲ್ ಅಂತೂ ಮಾಡಿದೆ. ಕ್ಲಾಪ್ ಮಾಡ್ರಪ್ಪ. ಇದಕ್ಕೊಂದ್ ಸ್ವಲ್ಪ ಆಲಿವ್ ಆಯಿಲ್ ಹಾಕೊಂಡು ಹೆವಿ ಟ್ಯಾಲೆಂಟ್ ಅಲ್ಲಿ ಒಂದು ನಡೀತಾ ಇದೆ ಇಲ್ಲಿ. ಇಲ್ಲಿ ಸಾಸ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ. ಓಕೆ, ಈ ತರದ್ ಏನಾರು ಒಂದು ನೋಡಿ, ಇದು ನನಗೆ ಕಡುಬು ತರ ಫೀಲ್ ಕೊಡ್ತಾ ಇದೆ. ಗಣೇಶ ಹಬ್ಬಂಗ್ ಪಾಪ ಇಂಥ ವಿಡಿ ಗಣೇಶನ್ ಎಷ್ಟು ವರ್ಷದಿಂದ ಒಂದೇ ಕಡುಬು ತಿಂತೀನಿ. ಗಣೇಶನ್ಗೂ ಬರೋದು ಜಕುನಿ ಊರ್ಣ ವಿತ್ ರೈಸನ್ಸ್ ಅಂಡ್ ಚೀಸ್ ಕಡುಬು. ಗಣೇಶ ಸ್ಪೆಷಲ್ ಕಡುಬು ಇಲ್ಲಿಂದು, ಇದು ಅವ್ರ ಕಡುಬು ಅಷ್ಟೇನೆ. ಸಿಂಪಲ್ ಆಗಿ ಕಡುಬು ಅಂದ್ರೆ ಆಗೋಗಿರೋದಪ್ಪ ಮ್ಯಾಟ್ರು. ಅಷ್ಟೇ, ಇದು ಕುಕ್ ಆಯ್ತು. ಜಾಸ್ತಿ ಮಾಡಕ್ ಹೋದ್ರೆ ಓವರ್ ಕುಕ್ ಆಗ್ಬಿಡುತ್ತೆ. ಈಗ ಸಾಸಿಗೆ ಸ್ವಲ್ಪ ಕ್ರೀಮ್ ಹಾಕೊಳ್ಳೋಣ. ಇದು ಫ್ರೆಶ್ ಕ್ರೀಮ್ ಹಾಕಿರೋದು, ಸ್ವಲ್ಪ ತಿಕ್ಕಾಗಿದೆ. ನೀರ್ ಹಾಕೊಂಡು ಇದಕ್ಕೆ ಸ್ಯಾಫ್ರನ್ ಹಾಕ್ತಿದೀವಿ. ಓಕೆ. ನನ್ಗೊಂದು ಆಸೆ. ಎಸ್, ನೀವಿಬ್ರು ನಮ್ ಕಿಚನ್ ನಾನೇ ರ್ಯಾಂಪ್ ಅನ್ಕೊಂಡು ಒಂದ್ ವಾಕ್ ಮಾಡ್ಬೇಕು. ಮ್ಯೂಸಿಕ್. ಶೋಭಾ ಜೋಜಿಗ್ ಅವ್ರೆ, ಇದೇ ಮ್ಯೂಸಿಕ್ ಹಬ್ಬದಲ್ಲಿ ನಾವು ಒಂದ್ ಹಿಂಗ್ ನಡೆದು ಬಿಡೋಣ. ಅಲ್ಲ, ಹೆಂಗಿದ್ರು ಮ್ಯೂಸಿಕ್ ಚೆನ್ನಾಗಿದೆ. ವೈ ಡೋಂಟ್ ಯು ಗಿವ್ ಎ ಟ್ರೈ?
ಮೇಡಮ್, ನನ್ನ ಕೈಗೆ ಅದೇನೋ ಮ್ಯಾಕೆನ್ ಟೆಸ್ಟ್ ಕೊಟ್ಬಿಟ್ಟು ನೀವು ನನ್ನ ನೋಡ್ಬಿಟ್ಟು ಹಿಂಗಂದ್ರೆ ನಾನು ಏನ್ ಆಗ್ಬೇಕು? ನಡೀರಿ, ಫಸ್ಟ್ ಅದು ಫ್ರೈ ಡ್ರೈ ಆಗ್ತಾ ಇದೆ, ಅದು ಚೆನ್ನಾಗಿ ಕೊಡ್ತೀರಾ ಮಾಂಜ. ಸಾಸ್ ಆಯ್ತು. ಸಾಸ್ ಹೆಂಗ್ ಮಾಡಿದ್ರಿ ಮೇಡಮ್, ಇನ್ನೊಂದ್ಸಲ ಹೇಳಿ. ತುಂಬಾ ಸಿಂಪಲ್. ಫ್ರೆಶ್ ಕ್ರೀಮ್ಗೆ ಫ್ರೆಶ್ ಕ್ರೀಮ್ ಹಾಕಿದ್ರು, ಕೇಸರಿ ಹಾಕಿದ್ರು, ಒಲೆ ಮೇಲೆ ಒಲೆ ಮೇಲೆ ಇದ್ ಮಾಡಿದ್ರು, ತಿನ್ ಮಾಡಿ ಒಂಚೂರು ಪೆಪ್ಪರ್ ಹಾಕಿದ್ರು, ಸಾಲ್ಟ್ ಹಾಕಿದ್ರು. ಈಗ ಇದಕ್ಕೆ ವೈಟ್ ವೈನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ವೈಟ್ ವೈನ್, ಗಾರ್ಲಿಕ್ ಹಾಕಿ ಸೌತೆ ಮಾಡಿ, ಕ್ರೀಮ್ ಹಾಕಿ ವೈಟ್ ವೈನ್ ಮಾಡಿ ಫಿನಿಶ್ ಮಾಡಿದ್ರೆ ಪ್ಲೇಟಿಂಗ್ ಈಗ ನೀವಿಬ್ರು ಸೇರ್ಕೊಂಡ್ ಮಾಡ್ತೀರಾ. ಹಾ, ಇದು ಸಾಸ್ ಫಸ್ಟ್ ಹೋಗುತ್ತೆ, ಆಮೇಲೆ ದಿಸ್ ಗೋಸ್ ಆನ್ ದಿ ACP ಪ್ರತಾಪ್ ಮಿಶ್ರಾ ಅವರೇ. ಎಸ್, 2 ಬಾಡಿ ಬಂದಿದೆ, ಇದ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಅಂತ ನಮ್ಗೆ ಹೇಳಿ. ಮಮ್ಮಿ ಸುತ್ತಿದೆ. ಇದ್ರ ಮೇಲೆ ಪಿರಮಿಡ್ ಕಟ್ಬಿಟ್ರೆ 250 ವರ್ಷ ಬಿಟ್ಕೊಂಡ್ ನೋಡ್ರಿ, ಇದ್ರೊಳಗೆ ಹಂಗೆ ಇರುತ್ತೆ. ಅದ್ರ ಮೇಲ್ ಸಾಸ್ ಹಾಕ್ಲಾ ಸ್ವಲ್ಪ, ಬೇಡವಾ? ಇಲ್ಲ ಸಾಸ್ ಕೆಳಗಿದೆ. ಆಮೇಲೆ ಪ್ರೆಸೆಂಟೇಷನ್ಗೆ ಸ್ಯಾಫ್ರನ್ ಹಾಗೂ ಸೆಂಟೆಲ್ಲ ಇದೆ. ನಮ್ಮ ಶೋಭಾ ಜೋಜಿಗ ಅವರು ಹೇಳ್ಕೊಟ್ಟು ಅನು ಅವರು ರಘು ಅವರು ಮಾಡಿದಂತ ಜುಕಿನಿ ಕ್ಯಾನಲೋನಿ ಗ್ಲೂಟೆನ್ ಫ್ರೀ, ಅದನ್ನ ಮಾಡುವ ವಿಧಾನ ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ತರ ಇದೆ. ಗ್ಲೂಟೆನ್ ಫ್ರೀ ಕ್ಯೂನಿಲೋನಿ. ಜಕುನಿಯನ್ನು ಹದವಾಗಿ ಫಿಲ್ ಮಾಡಿಕೊಳ್ಳಬೇಕು. ಫಿಲ್ ಮಾಡಿದ ಜುಕುನಿಯನ್ನು ಜೋಡಿಸಿಕೊಂಡು ನಂತರ ಪನ್ನೀರ್ ಹಾಗೂ ಒಣ ದ್ರಾಕ್ಷಿಯನ್ನು ತೆಗೆದುಕೊಂಡು ಜೋಡಿಸಿದಂತಹ ಜಕುನಿಗೆ ಸೇರಿಸಿಕೊಂಡು ರೋಲ್ ಮಾಡಿಕೊಳ್ಳಬೇಕು. ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಆಲಿವ್ ಆಯಿಲ್ ಹಾಕಿ ಬಿಸಿ ಮಾಡಿಕೊಂಡು ರೋಲ್ ಮಾಡಿದ ಜಕುನಿಯನ್ನು ಕಾದ ಎಣ್ಣೆಗೆ ಇಟ್ಟು ಫ್ರೈ ಮಾಡಿದರೆ ಗ್ಲೂಟೆನ್ ಫ್ರೀ ಕ್ಯೂನಿಲೋನಿ ಸವಿಯಲು ಸಿದ್ಧ. ಸಾಸ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಫ್ರೆಶ್ ಕ್ರೀಮ್ ಹಾಕಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಕೇಸರಿಯನ್ನು ಸೇರಿಸಿ ಹಾಗೂ ಟಕ್ಕರ್ ಹಾಗೂ ಉಪ್ಪನ್ನು ಸೇರಿಸಿದರೆ ಸಾಸ್ ರೆಡಿ. ಓಕೆ, ಸೊ ಹೇಗ್ ಮಾಡೋದು ಎಲ್ಲ ನಮ್ ಜನ ಈಗ ಚೆನ್ನಾಗಿ ನೋಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾನ್ ಬೇರೆ ಇದಕ್ಕೆ ಇಷ್ಟು ಬಿಲ್ಡಪ್ ಕೊಟ್ಬಿಟ್ಟಿದೀನಿ. ಈಗ ಇವಾಗ ಇದು ಹೆಂಗಿದೆ ಅಂತ ಹಿಂದೆ ಹೇಳ್ಬೇಕು. ನಾವು ತಿಂತೀವಿ ಫಸ್ಟ್, ನೀವು ತಿನ್ನಿ. ಬನ್ನಿ. ನಮ್ಮನ್ನ ಪಾಸ್ಪೋರ್ಟು ವೀಸಾನೇ ಇಲ್ಲದೆ ಬೇರೆ ಬೇರೆ ದೇಶಕ್ಕೆ ಕಳಿಸುವಂತ ಏಕೈಕ ಟ್ಯಾಲೆಂಟ್ ಇರೋದು ನಮ್ಮ ಶೋಭಾ ಜೋಜಿಗ ಅವ್ರಿಗೆ. ಯಾಕಂದ್ರೆ ಇಟಲಿ, ಪೆಟಾಲಿ, ಈಜಿಪ್ಟು, ಜಪಾನು, ಚೈನೀಸ್ ಎಲ್ಲ ಮಾಡ್ತಿರ್ತಾರೆ. ತಿಂದ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ರೆ ನಾವು ಆ ದೇಶದಲ್ಲಿ ಇದೀವಿ ಅನ್ಸ್ತಾ ಇರುತ್ತೆ. ಸಮಥಿಂಗ್ ವೆರಿ ವೆರಿ ಡಿಫ್ರೆಂಟ್. ಹೌದಾ? ಇದುವರೆಗೂ ನಾನು ತಿಂದೇ ಇರೋ ಒಂದು ಡಿಶ್. ತುಂಬಾ ಫ್ರೆಶ್ ಆಗಿದೆ, ತುಂಬಾ ಹೆಲ್ದಿ ಆಗಿದೆ, ಫ್ಲೇವರ್ಸ್ ತುಂಬಾ ಚೆನ್ನಾಗಿದೆ. ಯು ಶುಡ್ ಟ್ರೈ ಇಟ್. ನಮಗೆ ಅದು ಎಲ್ಲ ಮಿಕ್ಸ್ ಆಗ್ತಿದೆ ಅದ್ರಲ್ಲಿ. ಸಡನ್ ಆಗಿ ಉಪ್ಪು ಹೊಡಿಯುತ್ತೆ, ಒಂದೆಲ್ಗ ಅದು ಕಹಿ ಹೊಡಿತದೆ. ಬಹಳ ಚೆನ್ನಾಗಿದೆ. ನಿಮ್ಗೆಲ್ಲ ನಿಜ ಹೇಳ್ತೀನಿ ನೋಡಿ, ಇದ್ರ ಟೇಸ್ಟ್ ಎಲ್ಲ ನಾವು ನಿಮ್ಗೆ ಯಾವ್ದು ಕಂಪ್ಯಾರಿಸನ್ ಕೊಡಕ್ಕಾಗಲ್ಲ. ಯಾಕಂದ್ರೆ ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್. ಫಸ್ಟ್ ಟೈಮ್ ತಿಂತಾರ ನಾವ್ ಈ ತರ. ನಿಮ್ಗೆ ಏನ್ ಅನಿಸ್ತಾ ಇದೆ ಅಣ್ಣ ಫೈನಲಿ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ? ದಿಸ್ ಇಸ್ ರಿಯಲಿ ನೈಸ್ ಶೋಭಾ, ವೆರಿ ಡಿಫರೆಂಟ್. ಆ ಸ್ಟಫಿಂಗ್ ಚೇಂಜ್ ಮಾಡಿ ನಾವು ಖಂಡಿತ ಟ್ರೈ ಮಾಡ್ತೀನಿ. ಬ್ರಾಕೊಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಐ ವಿಲ್ ಟ್ರೈ. ಸೂಪರ್. ಒಂದು ಹೆಲ್ದಿ ಇಟಾಲಿಯನ್ ಡಿಶ್ ನ ನಮಗೆ ಹೇಳ್ಕೊಟ್ರು ಶೋಭಾ ಅವರು. ಹೇಳಿ ರಜನಿಕಾಂತ್ ಅವ್ರಿಗೆ ಬರ್ಲಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶೋಭಾ, ಥ್ಯಾಂಕ್ ಯು ಸೋ ಮಚ್. ವೆಲ್ ಡನ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಪ್ಲೆಜರ್. ಓಕೆ, ಸೊ ಕಪಲ್ ಕಿಚನ್ ಅಂತ ಬಂದ್ಮೇಲೆ ಇಲ್ಲಿ ಒಂದು ಫ್ಯಾಮಿಲಿ ಬಗ್ಗೆ ನಾವು ಮಾತಾಡಿದ್ರೆ ಅದು ಕಂಪ್ಲೀಟ್ ಆಗಲ್ಲ. ಓಕೆನಾ? ಸೊ ನಿಮ್ಮ ಫ್ಯಾಮಿಲಿ ಹಾಗೆ ನಿಮ್ಮ ಮಗಳ ಬಗ್ಗೆ ನೀವು ಹೇಳಿದ್ರಿ. ಶೂಟಿಂಗ್ ಅಂತ ಬಂದಾಗ ಒಟ್ಟಿಗೆ ಶೂಟಿಂಗ್ ಬಿತ್ತು ಅಂತಂದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತೀವಿ? ಅದು ತುಂಬಾ ಅಪರೂಪ ಆನಂದ್. ವಿ ಟ್ರೈ ಅಂಡ್ ಮ್ಯಾನೇಜ್. ಯಾಕಂದ್ರೆ ನಮ್ ಕೆಲಸ ಅದೇ ಅದು. ಇಟ್ಸ್ ವೆರಿ ಫ್ಲೆಕ್ಸಿಬಲ್ ಕೆಲಸ ಅಲ್ಲ. ಯಾಕಂದ್ರೆ ಡೇಟ್ಸ್ ಪ್ಲಾನ್ ಮಾಡೋದು, ಶೂಟಿಂಗ್ ಪ್ಲಾನ್ ಮಾಡೋದು ಎಲ್ಲ ತುಂಬಾ ಅಡ್ವಾನ್ಸ್ ಆಗುತ್ತೆ. ಸೊ ಅವ್ರ ಅಕಸ್ಮಾತ್ ಏನಾದ್ರು ಡೇಟ್ಸ್ ಕೊಟ್ಬಿಟ್ಟಿದ್ರೆ ಆ ಟೈಮ್ ನಂದು ಏನಾದ್ರು ಬಂತು ಅಂದ್ರೆ ಐ ಟ್ರೈ ಅಂಡ್ ಅವಾಯ್ಡ್ ಗಿವಿಂಗ್ ದೋಸ್ ಡೇಟ್ಸ್. ನಂದನ 1 ವರ್ಷ ತುಂಬಿದ ತಕ್ಷಣ ಐ ಟೋಲ್ಡ್ ಹರ್, ಯು ನೋ ವಾಟ್, ಯು ನೀಡ್ ಟು ಗೋ ಅಂಡ್ ವರ್ಕ್. ಬಿಕಾಸ್ ಅನುಗೆ ಆಕ್ಟ್ ಮಾಡಿ ಬಂದ್ರೆ ಏನೋ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಇದೆ. ವಿ ಪ್ಲಾನ್ ದಟ್. ಈಗ್ಲೂ ಅದೇ ತರ ನಡೀತಾ ಇದೆ. ಮಗಳಿಗೂ ಅವಳಿಗೆ ಬಿಗಿನಿಂಗ್ ಅಲ್ಲಿ ಅಮ್ಮ ಏನಕ್ಕೆ ಅವಳನ್ನ ಬಿಟ್ಟು ಹೋಗ್ತಾ ಇದಾರೆ ಅನ್ನೋದೊಂದು ಯಾವಾಗ್ಲೂ ಪ್ರಶ್ನೆ ಇರೋದು. ಬಟ್ ಈಗ ನಾವು ಶೀಸ್ ಗೋನ್ ಟು ಟರ್ನ್ 5. ಸೊ ಅವಳಿಗೆ ಅರ್ಥ ಆಗ್ತಾ ಇದೆ, ಏನೋ ಅಮ್ಮನೂ ಕೆಲಸ ಮಾಡ್ತಾರೆ, ಬಾಬಾನೂ ಕೆಲಸ ಮಾಡ್ತಾರೆ. ಬಿಕಾಸ್ ಸಿ ಮಕ್ಕಳನ್ನ ಬೆಳೆಸೋ ರೀತಿ ನಾವ್ ಏನ್ ಅವ್ರಿಗೆ ಹೇಳ್ಕೊಡ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಫ್ಯಾಂಟಾಸ್ಟಿಕ್. ಸೊ ನನಗೆ ನಿಮ್ಮನ್ನ ರಿಸೀವ್ ಮಾಡ್ಕೊಂಡಿದ್ದಾಗ್ಲಿ ಅಥವಾ
ಐ ನೋ ನೀವಿಬ್ರು ನನಗ್ ಪರಿಚಯನೇ. Yes. ಅನು ಸ್ವಲ್ಪ ಮೊದಲಿಂದ ಚಿಕ್ಕ ವಯಸ್ಸಿನ ಪರಿಚಯ ಇರ್ಬೋದು, ರಘು ಕೂಡ ನನಗೆ ತುಂಬಾ ಪರಿಚಯನೇ. ಬಟ್ ಓವರ್ ಆಲ್ ಈ ಶೋಗ್ ಬಂದಾಗ ಇಲ್ಲಿ ನಿಮ್ಗೆ ಏನ್ ಅನ್ನಿಸ್ತು? ಅನಂತ್, ತುಂಬಾ ರೇರ್ ನಾವ್ ಈ ತರ ಕಪಲ್ ಆಗಿ ಹೋಗಿ ಕೂತ್ಕೊಂಡು ಮಾತಾಡೋದು. ಹಾಗೆ ಇಲ್ಲಿ ಈ ಕಿಚನ್ ಅಲ್ಲಿ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಎಂಜಾಯ್ ಮಾಡಿದೀವಿ. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ಇಟ್ಸ್ ಎ ವೆರಿ ನೈಸ್ ಕಾನ್ಸೆಪ್ಟ್ ಆನಂದ್. ಏನೋ ಒಂದು ಹೊಸತನ ಇದೆ. ಒಂದು ಅಡಿಗೆ, ಒಂದು ಸಂಬಂಧ, ಊಟ ತಿಂಡಿ, ಮಾತುಕತೆ ಎಲ್ಲ ತುಂಬಾ ಪರ್ಸನಲ್. ಆ ಪರ್ಸನಲ್ ವಿಷಯಗಳನ್ನ ನೀವು ನಮ್ ಜನಕ್ಕೆ ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀರಾ, ನಮ್ ಬಗ್ಗೆ ಅವ್ರಿಗೆ ತಿಳಿಸ್ತಾ ಇದ್ದೀರಾ. ಇಟ್ಸ್ ಅ ವೆರಿ ನೈಸ್ ಬ್ಯೂಟಿಫುಲ್ ಶೋ. ಥ್ಯಾಂಕ್ ಯು ಸೋ ಮಚ್ ನೀವಿಬ್ರು ಇಲ್ಲಿ ಬಂದಿದ್ದಕ್ಕೆ. ಸೊ ನಾವು ಬಂದಂತ ಅತಿಥಿಗಳನ್ನ ನಾವು ಹಾಗೆ ಕಳ್ಸಕ್ಕಾಗಲ್ಲ. ನಮ್ ಕಡೆಯಿಂದ ಒಂದು ಪುಟ್ಟ ಕಾಣಿಕೆಗಳಿದೆ, ಸ್ವೀಕರಿಸಬೇಕು. ಸೊ ಸ್ವಸ್ತಿಕ್ಸ್ ಮಸಾಲಾ ಅವ್ರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಪ್ರೆಸ್ಟೀಜ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸ್ವಚ್ ಫ್ಲಿಪ್ ಆನ್, ಫ್ಲಿಪ್ ಟು ಓಪನ್, ಫ್ಲಿಪ್ ಟು ಕ್ಲೋಸ್. ಇದು ಇಂಡಿಯಾದ ಮೊದಲ ಸ್ಪಿಲ್ಲೇಜ್ ಕಂಟ್ರೋಲ್ ಮಾಡ್ಯುಲರ್ ಪ್ರೆಷರ್ ಕುಕ್ಕರ್. ಖಂಡಿತ ಮತ್ತೆ ಸಿಗ್ತಾ ಇರೋಣ, ಈ ತರದ್ದೇ ಒಂದು ಸ್ಪೆಷಲ್ ಸಂಭ್ರಮಗಳನ್ನ ಸಂಭ್ರಮಿಸೋಣ. ಅದಕ್ಕೆಲ್ಲ ಅವಕಾಶ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ. ಅನು ಪ್ರಭಾಕರ್ ಮುಖರ್ಜಿ ಅವರು ಮತ್ತು ರಘು ಮುಖರ್ಜಿ ಅವರು ಬಂದ್ರು. ಅದ್ಭುತವಾಗಿ ಅವರ ಜೀವನದ ಅದ್ಭುತ ಕ್ಷಣಗಳನ್ನ ನಮ್ ಜೊತೆ ಹಂಚ್ಕೊಂಡ್ರು. ನಾವು ಖುಷಿ ಪಟ್ವಿ. ವೆರೈಟಿ ಡಿಫ್ರೆಂಟ್ ಡಯಟ್ ಡಿಶಸ್ ಎಲ್ಲ ಮಾಡ್ಕೊಟ್ರಿ. ಸೊ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಪಲ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಹೀಗೆ. ಇದು ಸ್ವಸ್ತಿಕ್ಸ್ ಗಿ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪಾರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್ ಕಿಚನ್ ಪಾರ್ಟ್ನರ್, TTK ಪ್ರೆಸ್ಟೀಜ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.